morning, student. Today class we discuss about the synopsis of the morphology of flowering plants. Morphology of flowering plants on the point of seed question. 2 to 3 questions will be arises from the morphology of flowering plant. In this morphology of flowering plant, we important the study about the root system, stem modification, ಅದೇ ತರ inflorescence, flower, ಅದೇ ತರ seed, ಅದೇ ತರ taxonomical description ಅಂತ ಹೇಳ್ತೀವಿ, or plant description ಅಂತ ಹೇಳ್ತೀವಿ, or floral morphology ಅಂತ ನಾವು ಕರೀತೀವಿ. ಇದರ ಬಗ್ಗೆ ನಾವು ಇಂಪಾರ್ಟೆಂಟ್ ಆಗಿ ಡಿಸ್ಕಸ್ ಮಾಡ್ತೀವಿ. ಅದೇ ತರ ಈಗ ನಾವು ಮಾರ್ಫಾಲಜಿ ಅಂತ ಬಂದ್ರೆ ಏನಪ್ಪ ಹೇಳ್ತೀವಿ. ವಾಟ್ ಈಸ್ ಮಾರ್ಫಾಲಜಿ ಅಂತ ನಾವೇನಾದ್ರು ಕಾಲ್ ಮಾಡಿದ್ರೆ external features of a plant or external features of an individual, that is a plant ತಗೊಂಡ್ರೆ root ಇರಬಹುದು, stem ಇರಬಹುದು, leaf ಇರಬಹುದು, flower ಇರಬಹುದು, inflorescence ಇರಬಹುದು, fruit ಇರಬಹುದು, seeds ಇರಬಹುದು. ಇದನ್ನೇನು ಸ್ಟಡಿ ಮಾಡ್ತೀವಲ್ಲ ನಾವು ಎಕ್ಸ್ಟರ್ನಲ್ ಫೀಚರ್ಸ್ ಗೆ ಏನಂತ ಕರಿತೀವಿ, ನಾವು ಮಾರ್ಫಾಲಜಿ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ an organism, external appearance of an organism are commonly called as ಏನಂತ ಕರಿತೀವಿ ಅಂದ್ರೆ ಮಾರ್ಫಾಲಜಿ ಅಂತ ಕರಿತೀವಿ. External appearance of an individual or external makeup of an individual are commonly called as morphology. These special features like root ಇರಬಹುದು, stem ಇರಬಹುದು, leaf ಇರಬಹುದು, flower ಇರಬಹುದು, inflorescence ಇರಬಹುದು, fruit ಮತ್ತೆ seeds. ಇಷ್ಟು ಕ್ಯಾರೆಕ್ಟರ್ ಗೆ ನಾವೇನಪ್ಪ ಅಂತ ಕರೀತಿದ್ರೆ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಅದೇ ತರ ಅನಾಟಮಿಕಲ್ ಕ್ಯಾರೆಕ್ಟರ್ ಅಂದ್ರೆ ಏನಪ್ಪ, ಅನಾಟಮಿ ಅಂದ್ರೆ ಏನಪ್ಪ, ಸ್ಟಡಿ ಆಫ್ ದಿ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಎನ್ ಆರ್ಗ್ಯಾನಿಸಮ್. ಯಾವುದೇ ಒಂದು ಆರ್ಗ್ಯಾನಿಸಮ್ಸ್ ನಾವು ಇಂಟರ್ನಲ್ ಸ್ಟ್ರಕ್ಚರ್ ನೋಡ್ತೀವಿ. ಲೈಕ್ ಅಂದ್ರೆ ಅದರದ್ದು ಎಪಿಡರ್ಮಿಸ್ ಇದೆ, ಅದರ ಕಾರ್ಟೆಕ್ಸ್ ರೀಜನ್ ಇದೆ, ಅದರ ಎಂಡೋಡರ್ಮಿಸ್ ಯಾವ ತರ ಇದೆ, ಮತ್ತೆ ಅದರ ಸ್ಟೀಲಾರ್ ಎವಲ್ಯೂಷನ್ ಯಾವ ತರ ಇದೆ, ಅದು ಸ್ಟೀಲ್ ಯಾವ ತರ ಇದೆ, ಝೈಲಮ್ ಅರೇಂಜ್ಮೆಂಟ್ ಯಾವ ತರ ಇದೆ, ಈ ಫ್ಲೋಯಮ್ ಅರೇಂಜ್ಮೆಂಟ್ ಯಾವ ತರ ಇದೆ, ಇದನ್ನ ಸ್ಟಡಿ ಮಾಡಕ್ಕೆ ನಾವೇನ್ ಹೇಳ್ತೀವಿ, ಅನಾಟಮಿ ಅಂತ ಹೇಳ್ತೀವಿ. ಅನಾಟಮಿ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್. ಇಟ್ ಈಸ್ ಅನ್ ಬ್ರಾಂಚ್ ಆಫ್ ಸೈನ್ಸ್ that deals with the study of internal organs of an individual. Study of internal organs of an individual are commonly called as anatomy ಅಂತ ಕರೀತೀವಿ. ಅದೇ ತರ ಏನ್ ಹೇಳ್ತೀವಪ್ಪ, ಮತ್ತೆ ವೆರಿ ಇಂಪಾರ್ಟೆಂಟ್, ನಾವು ಯಾವುದೇ ಒಂದು ಪ್ಲಾಂಟ್ ನ ತಗೊಂಡ್ರೆ ಅದ್ರೊಳಗೆ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಯಾವ್ದಪ್ಪ ಅಂದ್ರೆ ರೂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇಟ್ ಇಸ್ ಅಂಡರ್ಗ್ರೌಂಡ್ ಪಾರ್ಟ್ಸ್ ಆಫ್ ಎನ್ ಪ್ಲಾಂಟ್ ಬಾಡಿ. Underground part of a plant body that is a positively geotropic, their root is meant for attachment of a plant ಅಂತ ಹೇಳ್ತೀವಿ. one function. ಇನ್ನೊಂದು ಫಂಕ್ಷನ್ ಏನ್ ಹೇಳ್ತೀವಪ್ಪ, root is very important for the ಏನ್ ಹೇಳ್ತೀವಿ ಅಂದ್ರೆ to absorb the mineral, salt, nutritions from a soil. ನಮ್ಮ ಸಾಯಿಲ್ ಒಳಗೆ ಯಾವುದೇ ತರ ವಾಟರ್ ಅಬ್ಸರ್ಪ್ಷನ್ ಮೆಕ್ಯಾನಿಸಮ್ ನಡಿಬೇಕು, ಮಿನರಲ್ ಅಬ್ಸರ್ಪ್ಷನ್ ಮೆಕ್ಯಾನಿಸಮ್ ನಡಿಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಯಾವ್ದಪ್ಪ ಅಂದ್ರೆ ರೂಟ್ ಅಂತ ಹೇಳ್ತೀವಿ. ರೂಟ್ ಕ್ಯಾನ್ ಡೆವಲಪ್ಡ್ ಬೈ ದಿ ರಾಡಿಕಲ್. ರೂಟ್ ಕ್ಯಾನ್ ಡೆವಲಪ್ ಅಂತ ರಾಡಿಕಲ್ ಅಂತ ಹೇಳ್ತೀವಿ. ಫ್ಯೂಮಿಲ್ ಕ್ಯಾನ್ ಡೆವಲಪ್ ಇಂಟು ಶೂಟ್ ಅಂತ ಹೇಳ್ತೀವಿ. ರಾಡಿಕಲ್ ಕ್ಯಾನ್ ಡೆವಲಪ್ ಇಂಟು ರೂಟ್, ಫ್ಯೂಮಿಲ್ ಕ್ಯಾನ್ ಡೆವಲಪ್ ಇಂಟು ಶೂಟ್ ಅಂತ ಹೇಳ್ತೀವಿ. ನಾವೊಂದು ರೂಟ್ ಸಿಸ್ಟಮ್ ನ ತಗೊಂಡ್ರೆ, ಯಾವುದೇ ಒಂದು ನಾವು ರೂಟ್ ಸಿಸ್ಟಮ್ ನ ತಗೊಂಡ್ರೆ ಏನ್ ಹೇಳ್ತಂದ್ರೆ ಪ್ರೈಮರಿ ರೂಟ್ ಅಂತ ಹೇಳ್ತೀವಿ, ಸೆಕೆಂಡರಿ ರೂಟ್ ಅಂತ ಹೇಳ್ತೀವಿ, ಲ್ಯಾಟ್ರಲ್ ರೂಟ್ಸ್ ಅಂತ ಹೇಳ್ತೀವಿ. ಪ್ರೈಮರಿ ರೂಟ್, ಸೆಕೆಂಡರಿ ರೂಟ್, ಲ್ಯಾಟ್ರಲ್ ರೂಟ್ಸ್ ಅಂತ ಹೇಳ್ತೀವಿ. ಪ್ರೈಮರಿ ರೂಟ್ಸ್ ಅಂದ್ರೆ ಯಾವಪ್ಪ, ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಅದ್ರ ಪ್ರೈಮರಿ ರೂಟ್ ಅಂತ ಹೇಳ್ತೀವಿ. ಅದರೊಳಗೆ ಏನಪ್ಪ ಹೇಳ್ತೀವಿ ಅಂದ್ರೆ ಎರಡು ತರ ರೂಟ್ ಹೇಳ್ತೀವಿ. ಒಂದು ದಟ್ ಇಸ್ ಒಂದು ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ನಾವು we take any of the dicot plant. We take any dicot plant, that dicot plant that shows the tap root system ಅಂತ ಹೇಳ್ತೀವಿ. We take any dicot plant. ನಾವು ಯಾವುದೇ ಒಂದು dicot plant ತಗೊಂಡ್ರೆ ಅದರಲ್ಲಿ tap root system ಇರುತ್ತೆ. ಒಂದು ಮದರ್ ರೂಟ್ ಇರುತ್ತೆ, ಆ ಮದರ್ ರೂಟ್ ಜೊತೆಗೆ ಏನಿರುತ್ತೆ ಅಂದ್ರೆ ಲ್ಯಾಟ್ರಲ್ ರೂಟ್ಗಳು ಅರೈಸ್ ಆಗಿರ್ತವೆ. ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ that is a tap root system ಅಂತ ಕರಿತೀವಿ. We find anywhere go to the that is a dicot root. Dicot plant ಅನ್ನು
ಯಾವುದೇ ಕಾರಣಕ್ಕೂ ಸಮೇತ we find that tap root system ಅಂತ ಹೇಳ್ತೀವಿ. We can find any that is a very important. We can find any monocot plant like monocot plant ಅಂದ್ರೆ ಮೇಜ್ ಇರ್ಬೋದು, ಶುಗರ್ ಕೇನ್ ಇರ್ಬೋದು, ಗ್ರಾಸ್ ಇರ್ಬೋದು. ಇವು ಯಾವೇ ಪ್ಲಾಂಟ್ ಅನ್ನು ತಗೊಂಡ್ರು ಸಮೇತ fibrous root ಅಂತ ಹೇಳ್ತೀವಿ. Fibrous root system that is very important that can found in monocot plant. The taproot system that can found in dicot plant ಅಂತ ಹೇಳ್ತೀವಿ. ನೆಕ್ಸ್ಟ್ ಏನ್ ಹೇಳ್ತೀವಪ್ಪ ಅಂದ್ರೆ ಅಡ್ವಾಂಟೇಜಸ್ ರೂಟ್ಸ್. ಎರಡು ಬಿಟ್ಟು ಬೇರೆ ಬೇರೆ ತರ ರೂಟ್ ಡೆವಲಪ್ಮೆಂಟ್ ಆಗ್ತವೆ ಅಂತ ಹೇಳ್ತಿದ್ರೆ ಅಡ್ವಾಂಟೇಜಸ್ ರೂಟ್ಸ್ ಅಂತ ಕರಿತೀವಿ. ಅಡ್ವಾಂಟೇಜಸ್ ರೂಟ್ಸ್ ಏನ್ ಹೇಳ್ತೀವಪ್ಪ, ವೆರಿ ಇಂಪಾರ್ಟೆಂಟ್. The roots are arises from other than the root system. Roots are arises from the other than the root system are commonly called as ನಾವು advantageous roots ಅಂತ ಹೇಳ್ತೀವಿ. ಎಕ್ಸಾಂಪಲ್ ಬ್ಯಾನಿಯನ್ ಟ್ರೀ, ನಮ್ಮ ಆಲದ ಮರ ಇರಬಹುದು, ಅದೇ ತರ ನಮ್ಮ ಬ್ರಯೋಫಿಲಮ್ ಇರಬಹುದು, ಪಂಥನಸ್ ಇರಬಹುದು. ಇವೆಲ್ಲವನ್ನೂ ಸಮೇತ ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಡ್ವಾಂಟೇಜಿಯಸ್ ರೂಟ್ಸ್ ಅಂತ ನಾವು ಹೇಳ್ತೀವಿ. ಅದೇ ತರ ಏನ್ ಹೇಳ್ತೀವಪ್ಪ, ರೀಜನ್ಸ್ ಆಫ್ ರೂಟ್. ರೂಟ್ ಅಲ್ಲಿ ಯಾವ ತರ ರೀಜನ್ಸ್ ಇದೆಯಪ್ಪ, ರೂಟ್ ಸಿಸ್ಟಮ್ ಅಂತಂದ್ರೆ ಇಂಪಾರ್ಟೆಂಟ್ 3 ರೀಜನ್ಸ್ ಇದಾವೆ. ಒಂದು ರೂಟ್ ಕ್ಯಾಪ್ ರೀಜನ್ ಅಂತ ಹೇಳ್ತೀವಿ. ದಟ್ ಇಸ್ ದಿ ಔಟರ್ ಮೋಸ್ಟ್ ಕವರಿಂಗ್ ಅಟ್ ದಿ ಟಿಪ್ ಆಫ್ ದಿ ರೂಟ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ ರೂಟ್ ಕ್ಯಾಪ್. ಇದು ರೀಜನ್ ಇದೆ, ಅದರಲ್ಲಿ ಇದನ್ನ ರೂಟ್ ಕ್ಯಾಪ್ ಅಂತ ಕರಿತೀವಿ. ಈ ರೂಟ್ ಕ್ಯಾಪ್ ಜೊತೆಗೆ ಏನಿತ್ತಪ್ಪ ಅಂದ್ರೆ ದಟ್ ಈಸ್ ಫಸ್ಟ್ ಪಾರ್ಟ್ ಇಸ್ ರೂಟ್ ಕ್ಯಾಪ್. ಇದರೊಳಗೆ 3 ತರ ಝೋನ್ ಬರುತ್ತೆ. ರೀಜನ್ ಆಫ್ ಮೆಚುರೇಷನ್, ರೀಜನ್ ಆಫ್ ಎಲಾಂಗೇಷನ್, ರೀಜನ್ ಆಫ್ ಮೆರಿಸ್ಟಮೆಟಿಕ್ ಆಕ್ಟಿವಿಟೀಸ್. ಇಲ್ಲಿ ಏನ್ ಹೇಳ್ತೀವಪ್ಪ, ಫಸ್ಟ್ ಪಾಯಿಂಟ್ ಏನ್ ಹೇಳ್ತೀವಪ್ಪ, ರೀಜನ್ ಆಫ್ ಮೆರಿಸ್ಟಮೆಟಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಎಲ್ಲಿ ಸೆಲ್ಸ್ ಗ್ರೋತ್ ಆಗ್ತವೋ, ಸೆಲ್ಸ್ ಎಲ್ಲಿ ಡೆವಲಪ್ಮೆಂಟ್ ಆಗ್ತವೋ, ಸೆಲ್ಸ್ ಎಲ್ಲಿ ಡಿವೈಡ್ ಆಗ್ತವೋ ಆ ರೀಜನ್ ಗೆ ಮೆರಿಸ್ಟಮೆಟಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ವೇರ್ ದೇ ಆರ್ ಫೌಂಡ್, ರೀಜನ್ ಏನ್ ಹೇಳ್ತಿದ್ರೆ ಮೆರಿಸ್ಟಮೆಟಿಕ್ ಅಂದ್ರೆ ಸೆಲ್ಸ್ ದೇ ಆರ್ ರೆಸ್ಪಾನ್ಸಿಬಲ್. ಸ್ಮಾಲ್ ಸೆಲ್ಸ್ ಇರ್ತವೆ, ಥಿನ್ ಸೆಲ್ಸ್ ಇರ್ತವೆ, ದಟ್ ಆರ್ ಎಲಾಂಗೇಟೆಡ್ ಆಗ್ತವೆ. ನೆಕ್ಸ್ಟ್ ಸೆಲ್ ಡಿವೈಡಿಂಗ್ ಕೆಪಾಸಿಟಿ ಇರುತ್ತೆ. ಆ ಡಿವೈಡಿಂಗ್ ಕೆಪಾಸಿಟಿ ಎಲ್ಲಿ ಇರುತ್ತೋ ಆ ರೀಜನ್ ಅನ್ನು ಹೇಳ್ತಿದ್ರೆ ಮೆರಿಸ್ಟಮೆಟಿಕ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಈ ರೀಜನ್ ಗೆ ಮೆರಿಸ್ಟಮೆಟಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಯಾಕಂದ್ರೆ ಲ್ಯಾಟರಲ್ ಸೈಡ್ ಬಿಟ್ಟು ಹೋದಂಗೆಲ್ಲ ಏನಾಗ್ತದೆ, ಇನ್ ಡೆಪ್ತ್ ಹೋಗ್ತಿದೆ ಅಂದ್ರೆ ಏನಾಗುತ್ತೆ, ಡಿವೈಡ್ ಸೆಲ್ಸ್ ಡಿವೈಡ್ ಆಗಿ ಏನಾಗ್ತವೆ, ಸೆಲ್ಸ್ ನ ಪ್ರೊಲಾಂಗ್ ಮಾಡ್ತವೆ, ಸೆಲ್ಸ್ ನ ಇನ್ ಡೆಪ್ತ್ ಹೋಗಿ ಏನ್ ಮಾಡ್ತವೆ, ಮೆರಿಸ್ಟಮೆಟಿಕ್ ಆಕ್ಟಿವಿಟೀಸ್ ಸೆಲ್ಸ್ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ಅದೇ ತರ ರೀಜನ್ ಆಫ್ ಎಲಾಂಗೇಷನ್. ರೀಜನ್ ಆಫ್ ಎಲಾಂಗೇಷನ್ ಅಂದ್ರೆ ಲೆಂತ್ ವೈಸ್ ರೂಟ್ ಏನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಲೆಂತ್ ಆಗಿ ಉದ್ದ ಬೆಳಕೊಂಡು ಹೋಗ್ತದೆ, ರೀಜನ್ ಆಗಿ ಬೆಳಕೊಂಡು ಹೋಗ್ತಿದೆ ಅಂದ್ರೆ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ರೀಜನ್ ಆಫ್ ಎಲಾಂಗೇಷನ್. ಅದೇ ತರ ವೆರಿ ಇಂಪಾರ್ಟೆಂಟ್ ರೀಜನ್ ಆಫ್ ಮೆಚುರೇಷನ್. ನಾವು ಯಾವುದೇ ತರ ರೀಜನ್ ಆಫ್ ಮೆಚುರೇಷನ್ ಅಂತ ಹೋಗ್ತಿದ್ವಿ, ಅಲ್ಲಿ ರೂಟ್ ರೀಜನ್ ಒಳಗೆ ಮೆಚುರೇಷನ್ ಆಗ್ತಿದೆ, ರೂಟ್ ರೀಜನ್ ಒಳಗೆ ಮೆಚುರೇಷನ್ ಆಗ್ತಿದೆ ಅಂದ್ರೆ ಡ್ಯೂ ಏನಾಗಿರ್ತಂದ್ರೆ ವೆರಿ ಇಂಪಾರ್ಟೆಂಟ್ ರೂಟ್ ಮೆಚುರೇಷನ್ ಒಳಗೆ ಏನಂತೆ ಎಪಿಬ್ಲಮ ಅಂತ ಹೇಳ್ತೀವಿ. ಈ ರೀಜನ್ ಒಳಗೆ ಎಪಿಬ್ಲಮ ಆಗುತ್ತೆ. ಈ ಎಪಿಬ್ಲಮ ಏನಕ್ಕಪ್ಪ ಕೆಲಸ ಮಾಡುತ್ತೆ, ಈ ಎಪಿಬ್ಲಮ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ರೀಜನ್ ಮೆಚುರೇಷನ್ ಹೆಲ್ಪ್ ಮಾಡುತ್ತೆ. ಮೆಚುರೇಷನ್ ಹೆಲ್ಪ್ ಮಾಡುತ್ತೆ. ಈ ಮೆಚುರೇಷನ್ ಆದಾಗ ಏನಾಗುತ್ತೆ, ಲ್ಯಾಟರಲ್ ರೂಟ್ಸ್ ಅರೈಸ್ ಆಗ್ತವೆ. ಈ ಲ್ಯಾಟರಲ್ ರೂಟ್ ಗಳು ಯಾವಾಗ ಅರೈಸ್ ಆಗ್ತವೋ ಅವಾಗ ಏನಾಗುತ್ತೆ, ಪ್ಲಾಂಟ್ ಗೆ ಬೆಳೆಕೊಳ್ಳಕ್ಕೆ ಹೋಗಕ್ಕೆ ಈಸಿ ಆಗುತ್ತೆ. ಆಮೇಲೆ ಆಂಕರೇಜಸ್ ದಿ ಅಬ್ಸರ್ಪ್ಷನ್ ಆಫ್ ಮಿನರಲ್ಸ್, ಮಿನರಲ್ಸ್ ಅಬ್ಸರ್ಪ್ಷನ್ ಗೆ ಹೆಲ್ಪ್ ಮಾಡುತ್ತೆ. ಅದೇ ತರ ವಾಟರ್ ಅಬ್ಸರ್ಪ್ಷನ್ ಗೆ ಸಮೇತ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದು ದಟ್ ಈಸ್ ಅನ್ ರೂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮಾಡಿಫಿಕೇಶನ್ ಆಫ್ ರೂಟ್ ಅಂತ ಹೇಳ್ತೀವಿ. ಮಾಡಿಫಿಕೇಶನ್ ಆಫ್ ರೂಟ್ ಏನಂದ್ರೆ ಫಸ್ಟ್ ಸ್ಟೋರೇಜ್ ಆಫ್ ದಿ ಫುಡ್ ಅಂತ ಹೇಳ್ತೀವಿ. ನಮ್ಮ ಫಸ್ಟ್ ಸ್ಟೋರೇಜ್ ಆಫ್ ಫುಡ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ಫ್ಲೆಶಿ ಫ್ರೂಟ್ ಅಂತ ಹೇಳ್ತೀವಿ. ಈ ಫ್ಲೆಶಿ ರೂಟ್ ಏನಪ್ಪ ಕೆಲಸ ಮಾಡ್ತಪ್ಪ, ಫ್ಲೆಶಿ ರೂಟ್ಸ್ ಎಲ್ಲಿರ್ತಾವಪ್ಪ ಅಂದ್ರೆ ದಟ್ ಈಸ್ ಮೇಂಟ್ ಫಾರ್ ಸ್ಟೋರೇಜ್ ಆಫ್ ಫುಡ್. ಎಕ್ಸಾಂಪಲ್ ನಾವು ತಿಂತೀವಲ್ಲ, ಕ್ಯಾರೆಟ್ ಇರ್ಬೋದು, ಸ್ವೀಟ್ ಪೊಟ್ಯಾಟೊ ಇರ್ಬೋದು, ಇವೆಲ್ಲವೂ ಏನಂತಂದ್ರೆ ಸ್ಟೋರೇಜ್ ಫ್ರೂಟ್ ಅಂತ ಹೇಳ್ತೀವಿ. ಈ ಸ್ಟೋರೇಜ್ ಏನ್ ಮಾಡ್ತಾವ ಅಂದ್ರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಯಾರೆಟ್ ಇರ್ಬೋದು, ಟರ್ನಿಪ್ ಇವೆಲ್ಲವೂ ಸಹಿತ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಫ್ಲೆಶಿ ಫ್ರೂಟ್ ಅಂತ ಸಹಿತ ನಾವಿಲ್ಲಿ ಕರಿತೀವಿ. ನೆಕ್ಸ್ಟ್ ಏನ್ ಹೇಳ್ತಪ್ಪ, ನೆಕ್ಸ್ಟ್ ಏನ್ ಹೇಳ್ತಂದ್ರೆ ವೆರಿ ಇಂಪಾರ್ಟೆಂಟ್ ನಾಡುಲೇಟೆಡ್ ರೂಟ್ಸ್ ಅಂದ್ರೆ ರೂಟ್ಸ್ ಆರ್ ಪ್ರೆಸೆಂಟ್ ಇನ್ ಆನ್ ಲೆಗ್ಯುಮಿನಸ್ ಪ್ಲಾಂಟ್. ನಾವು ಯಾವುದೇ ಒಂದು ಗ್ರೌಂಡ್ ನೆಟ್ ಇರ್ಬೋದು, ಇವು ಯಾವ ಲೆಗ್ಯುಮಿನಸ್ ಪ್ಲಾಂಟ್ ಬರ್ತಾವಲ್ಲ ಆ ರೂಟ್ ನಾಡಿಲ್ಸ್ ಇರುವಂತ ಪ್ಲಾಂಟ್ ಗಳು ಸಹಿತ ವೆರಿ ಇಂಪಾರ್ಟೆಂಟ್ ಅಲ್ಲಿ ನಿಫ್ಕಿನ್ಸ್ ಇರ್ತವೆ.
ನೈಟ್ರೋಜನ್ ಫಿಕ್ಸಿಂಗ್ ಜೀನ್ಸ್ ಇರ್ತವೆ, ಅದರಿಂದ ಸ್ವಲ್ಪ ಇಂಪಾರ್ಟೆಂಟ್ ಫಂಕ್ಷನ್ಸ್ ಅಲ್ಲಿ ಕೆಲಸ ಮಾಡ್ತವೆ. ನೆಕ್ಸ್ಟ್ ರೆಸ್ಪಿರೇಟರಿ ರೂಟ್. ರೆಸ್ಪಿರೇಟರಿ ರೂಟ್ಸ್ ಅಂದ್ರೆ very important, that is we can see in the respiratory root in a seashore area like some of the Avicennia, Parperia, some of the nematophores, ivellavvu samita that is an example for respiratory root anta helidvi, that is Avicennia ಮತ್ತೆ nematophores. ಇವೇನಪ್ಪ, that is a major that can be grown in a seashore area ಅಂತ ಹೇಳ್ತೀವಿ, ಸಮುದ್ರದ ದಡದಲ್ಲಿ ಬದುಕುತ್ತವೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪ್ರಾಪ್ ರೂಟ್ ಅಂತ ಹೇಳ್ತೀವಿ, ಪ್ರಾಪ್ ರೂಟ್ ಮತ್ತೆ ಸ್ಟಿಲ್ಟ್ ರೂಟ್ ಅಂತ ಹೇಳ್ತೀವಿ, ಆತರ ಕ್ಲೈಂಬಿಂಗ್ ರೂಟ್ ಅಂತ ಹೇಳ್ತೀವಿ, ಆಸ್ಟೋರಿಯಾ ರೂಟ್ ಅಂತ ಹೇಳ್ತೀವಿ. ಅಂದ್ರೆ ಡಿಫರೆಂಟ್ ಟೈಪ್ಸ್ ಆಫ್ ಮಾಡಿಫಿಕೇಶನ್ ಇದಾವೆ. ಫ್ಲೆಶಿ ಫ್ರೂಟ್ ಏನ್ ಮಾಡುತ್ತಪ್ಪ ಅಂದ್ರೆ ಈ ಫ್ಲೆಶಿ ರೂಟ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತದೆ, ಸ್ಟೋರೇಜ್ ಆಫ್ ದಿ ಫುಡ್ ಮೆಟೀರಿಯಲ್, ನಮ್ಮ ಫುಡ್ ಮೆಟೀರಿಯಲ್ ಸ್ಟೋರೇಜ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕ್ಯಾರೆಟ್. ಯಾವುದೇ ಒಂದು ಫ್ಲೆಶಿ ಫ್ರೂಟ್ ಗೆ ಎಕ್ಸಾಂಪಲ್ ಅಂದ್ರೆ ಕ್ಯಾರೆಟ್ ಇರ್ಬೋದು, ಟರ್ನಿಪ್ ಇರ್ಬೋದು, ಸ್ವೀಟ್ ಪೊಟ್ಯಾಟೋ. ಅದೇ ತರ ನಾನ್ ರಿಲೇಟೆಡ್ ಫ್ರೂಟ್ಸ್ ಅಂದ್ರೆ ಯಾವಪ್ಪ ಅಂದ್ರೆ ನಮ್ಮ ಎಲ್ಲ ಲೆಗ್ಯುಮಿನಸ್ ಪ್ಲಾಂಟ್. ಯು ಕ್ಯಾನ್ ಫೈಂಡ್ ಎನಿವೇರ್ ವಿ ಗೋ ಫಾರ್ ದಿ ಲೆಗ್ಯುಮಿನಸ್ ಪ್ಲಾಂಟ್, ಆಲ್ ದಿ ಲೆಗ್ಯುಮಿನಸ್ ಪ್ಲಾಂಟ್ ದಟ್ ಶೋಸ್ ದಿ ನಾಡುಲೇಟೆಡ್ ರೂಟ್ ಅಂತ ಹೇಳ್ತೀವಿ. ಎಲ್ಲಾ ಲೆಗ್ಯುಮಿನಸ್ ಪ್ಲಾಂಟ್ ಒಳಗೂ ಈ ನಾಡುಲೇಟೆಡ್ ರೂಟ್ಸ್ ಇರ್ತಾವ ಅಂತ ಹೇಳ್ತೀವಿ, ರೂಟ್ ನಾಡಿಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ತರ ರೆಸ್ಪಿರೇಟರಿ ರೂಟ್ಸ್ ಅಂದ್ರೆ ನಿಮೆಟೋಫೋರ್ಸ್ ಅಂತ ಹೇಳ್ತೀವಿ, ಎಕ್ಸಾಂಪಲ್ ಅವಿಸಿನಿಯಾ ಮತ್ತೆ ರೈಸೋಫೋರಾ ಅಂತ ಸಹಿತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಸ್ಟಿಲ್ಟ್ ರೂಟ್ ಅಂದ್ರೆ ಏನ್ ಹೇಳ್ತೀವಪ್ಪ ಅಂದ್ರೆ ದಟ್ ಇಸ್ ಅ ಪ್ರಾಪ್ ರೂಟ್. ಪ್ರಾಪ್ ರೂಟ್ ಅಂದ್ರೆ ಏನ್ ಮಾಡುತ್ತೆ, ಹ್ಯಾಂಗಿಂಗ್ ರೂಟ್ ಅಂತ ಹೇಳ್ತೀವಿ. ಅಂದ್ರೆ ಅದರ್ ದೆನ್ ಪಾರ್ಟ್ಸ್ ಆಫ್ ದಿ ರೂಟ್ ಇಂದ ಡೆವಲಪ್ಮೆಂಟ್ ಆಗ್ತವಕ್ಕೆ ಹ್ಯಾಂಗಿಂಗ್ ರೂಟ್ಸ್ ಅಂತ ಹೇಳ್ತೀವಿ. ಈ ಹ್ಯಾಂಗಿಂಗ್ ರೂಟ್ಸ್ ಎಲ್ಲಿ ಇರ್ತಾವಪ್ಪ, ಮೆಜಾರಿಟಿ ಆಫ್ ನಮ್ಮ ಬ್ಯಾನಿಯನ್ ಟ್ರೀ ಇರ್ಬೋದು, ಫೈಕಸ್ ಟ್ರೀ ಇರ್ಬೋದು, ಇದ್ರೆ ರೂಟ್ ಇದೆ ಅಂತಂದ್ರೆ ಇಲ್ಲಿ ಹ್ಯಾಂಗಿಂಗ್ ಆಗಿರ್ಬೋದು, ಹ್ಯಾಂಗಿಂಗ್ ರೂಟ್ ಅಂತ ನಾವು ಕರಿತೀವಿ. ಇಲ್ಲೆಲ್ಲ ಬ್ರಾಂಚಸ್ ಇರ್ತವೆ, ಲೀಫ್ಗೆ ಪ್ಲಾಂಟ್ ಬ್ರಾಂಚಸ್ ಕೆಳಗೆ ರೂಟ್ ಡೆವಲಪ್ಮೆಂಟ್ ಆಗ್ತವಕ್ಕೆ ಹ್ಯಾಂಗಿಂಗ್ ರೂಟ್ಸ್ ಅಂತ ಕರಿತೀವಿ. ಅದರ್ ದೆನ್ ರೂಟ್ ಪಾರ್ಟ್ ಇಂದ ಡೆವಲಪ್ಮೆಂಟ್ ಆಗ್ತವಕ್ಕೆ ಹ್ಯಾಂಗಿಂಗ್ ರೂಟ್ಸ್ ಅಂತ ನಾವು ಕರಿತೀವಿ. ಅದೇ ತರ ಕ್ಲೈಂಬಿಂಗ್ ರೂಟ್ ಅಂತ ಕರಿತೀವಿ, ಪ್ಯಾಥೋಸ್ ಕರಿತೀವಿ, ಅಸಿಮಿಲೇಟರಿ ರೂಟ್, ಟ್ರಾಪಾ, ಆಸ್ಟೋರಿಯಾ, ಕಸ್ಕ್ಯೂಟಾ ರೂಟ್. ಆಸ್ಟೋರಿಯಾ ಅಂದ್ರೆ ಕಸ್ಕ್ಯೂಟಾ ಅಂತ ಹೇಳಿದ್ರೆ ಇಟ್ ಈಸ್ ಅ ಪ್ಯಾರಾಸೈಟಿಕ್ ಪ್ಲಾಂಟ್. ಈ ಪ್ಯಾರಾಸೈಟಿಕ್ ಪ್ಲಾಂಟ್ ಆಗಿರೋದ್ರಿಂದ ಏನಾಗುತ್ತಂದ್ರೆ ದೇ ಸಕ್ ದಿ ಫುಡ್ ಮೆಟೀರಿಯಲ್ ಫ್ರಮ್ ದಿ ಹೋಸ್ಟ್. ಯಾವ್ದು ಹೋಸ್ಟ್ ಪ್ಲಾಂಟ್ ಇರುತ್ತಲ್ಲ ಆ ಹೋಸ್ಟ್ ಪ್ಲಾಂಟ್ ಒಳಗೆ ಏನು ಮಾಡುತ್ತೆ, ಈ ಫುಡ್ ಮೆಟೀರಿಯಲ್ ನ ಸಕ್ ಮಾಡುತ್ತೆ. ಓಕೆ, ಆಸ್ಟೋರಿಯಾ ರೂಟ್ ಅಂತ ನಾವಿಲ್ಲಿ ಕರಿತೀವಿ. ಅದರ ಜೊತೆಗೆ ಎಪಿಫೈಟಿಕ್ ರೂಟ್ ಅಂತ ಕರಿತೀವಿ. ಈ ಪ್ಲಾಂಟ್ ಕ್ಯಾನ್ ಗ್ರೋ ಆನ್ ದಿ ಅದರ್ ಪ್ಲಾಂಟ್ ಲೈಕ್ ವ್ಯಾಂಡಾ. ವ್ಯಾಂಡಾ ಪ್ಲಾಂಟ್ ನೋಡ್ತೀವಲ್ಲ, ದಟ್ ಈಸ್ ಅನ್ ಎಪಿಫೈಟಿಕ್ ರೂಟ್ ಅಂತ ಕರಿತೀವಿ. ವ್ಯಾಂಡಾ ಪ್ಲಾಂಟ್ ಈಸ್ ಅನ್ ಎಪಿಫೈಟಿಕ್ ರೂಟ್ ಅಂತ ಕರಿತೀವಿ. ದಟ್ ಪ್ಲಾಂಟ್ ವಿಚ್ ಕ್ಯಾನ್ ಗ್ರೋ ಆನ್ ದಿ ಅದರ್ ಪ್ಲಾಂಟ್ ಫಾರ್ ದಿ ಸೇಕ್ ಆಫ್ ದೇರ್ ನ್ಯೂಟ್ರಿಷನ್ಸ್ ಇರ್ಬೋದು, ಸೇಕ್ ಆಫ್ ದೇರ್ ಫುಡ್ ಇರ್ಬೋದು. ಅದೇ ತರ ಪ್ಯಾರಾಸೈಟಿಕ್ ರೂಟ್ ಅಂದ್ರೆ ಆಸ್ಟೋರಿಯಾ ರೂಟ್ ಅಂತ ಸಮೇತ ನಾವು ಇಲ್ಲಿ ಕರಿತೀವಿ. ನೆಕ್ಸ್ಟ್ ಏನ್ ಹೇಳ್ತೀವಪ್ಪ, ಇಷ್ಟನ್ನು ಸಮೇತ ರೂಟ್ ಮತ್ತೆ ರೂಟ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿ ಗೋ ಫಾರ್ ದಿ ಸ್ಟೆಮ್ ಅಂತ ಹೇಳ್ತೀವಿ. ಸ್ಟೆಮ್ ಈಸ್ ಅನ್ ಏರಿಯಲ್ ಪಾರ್ಟ್ ಆಫ್ ಎ ಪ್ಲಾಂಟ್ ಬಾಡಿ. Stem is an aerial part of a plant body. The point of the stem they consist of where the leaf is origin, that is a node ಅಂತ ಹೇಳ್ತೀವಿ. ಎಲ್ಲಿ leaf origin ಆಗುತ್ತಲ್ಲ ಆ ರೀಜನ್ ಗೆ ನಾವು ಏನ್ ಹೇಳ್ತೀವಿ, leaf ಎಲ್ಲಿಂದ ಅರೈಸ್ ಆಗುತ್ತೋ ಈ ಒಂದು ರೀಜನ್ ಇಂದ leaf ಅರೈಸ್ ಆಗುತ್ತೆ ಅನ್ನೋದಕ್ಕೆ ನೋಡ್ ಹೇಳ್ತೀವಿ. ನೆಕ್ಸ್ಟ್ ಅದೇ ತರ ರೀಜನ್ ಬಿಟ್ವೀನ್ ದಿ ನೋಡ್ಸ್, ಒಂದು ನೋಡಿಗೆ ಇನ್ನೊಂದು ನೋಡಿಗೆ ರೀಜನ್ ಡಿಫರೆನ್ಸ್ ಇರುತ್ತಲ್ಲ, ಇದಕ್ಕೆ ನೋಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ರೀಜನ್ ಬಿಟ್ವೀನ್ ನೋಡ್ಸ್ ಇರುತ್ತಲ್ಲ ಅದಕ್ಕೆ ಇಂಟರ್ ನೋಡ್ ಅಂತ ಕರಿತೀವಿ. ಎಲ್ಲಿ ಲೀಫ್ ಅರೈಸ್ ಆಗುತ್ತೆ ಅದಕ್ಕೆ ನೋಡಲ್ ರೀಜನ್ ಅಂತ ಕರಿತೀವಿ. ಇನ್ ಬಿಟ್ವೀನ್ ದಿ ನೋಡಲ್ ರೀಜನ್ ದಟ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಇಂಟರ್ ನೋಡ್ ಅಂತ ಕರಿತೀವಿ. ನೆಕ್ಸ್ಟ್ ಏನಾಗುತ್ತಪ್ಪ, ದಿ ಆಕ್ಸಿಲ್ ಆಫ್ ದಿ ಲೀಫ್ ದೇ ಆರ್ ಲ್ಯಾಟರಲಿ ಪ್ರೋಸೆಸ್ ಆಕ್ಸಿಲರಿ ಬಡ್ಸ್ ಅಂತ ಕರಿತೀವಿ. ಆಮೇಲೆ ಎಪಿಕಲ್ ಬಡ್ ಅಂತ ಕರಿತೀವಿ. ಲ್ಯಾಟರಲ್ ಬಡ್ ಮತ್ತೆ ಎಪಿಕಲ್ ಬಡ್ ಅಂತ ಸಮೇತ ಕರಿತೀವಿ. ಟರ್ಮಿನಲ್ ಬಡ್ ಅಂತ ಕರಿತೀವಿ, ಆಕ್ಸಿಲರಿ ಬಡ್ ಅಂತ ಕರಿತೀವಿ. ಎಲ್ಲಿ ಲೀಫ್ ಅರೈಸ್ ಆಗಿರುತ್ತಲ್ಲ ಆ ಯೂಶಲಿ ಆ ಬಡ್ ಇರುತ್ತಲ್ಲ ಅದಕ್ಕೆ ಆಕ್ಸಿಲರಿ ಬಡ್ ಅಂತ ಕರಿತೀವಿ. ಆ ಎಪಿಕಲ್ ಬಡ್ ಅಂತ ಸಮೇತ ನಾವಿಲ್ಲಿ ಕರಿತೀವಿ. ನೆಕ್ಸ್ಟ್ ಏನ್ ಹೇಳ್ತೀವಪ್ಪ, ಸ್ಟೆಮ್ ಈಸ್ ಅ ಪಾಸಿಟಿವ್ಲಿ ಫೋಟೋಸಿಂಥೆಟಿಕ್ ಆಕ್ಟಿವಿಟಿ. ಯಾವುದೇ ಒಂದು ಸ್ಟೆಮ್ ಇದೆ, ಕೆಲವೊಂದು ಪ್ಲಾಂಟ್ ಅಲ್ಲಿ ಯಾವುದೇ ಒಂದು ಪಾರ್ಟ್ ಅಲ್ಲಿ ನಮ್ಮ ಸ್ಟೆಮ್ ಪಾರ್ಟ್ ಏನಿರುತ್ತಲ್ಲ ಆ ಸ್ಟೆಮ್ ಪಾರ್ಟ್ ನಾವು ಫೋಟೋಸಿಂಥೆಟಿಕ್ ಆಕ್ಟಿವಿಟೀಸ್
ಯಾಕಂದ್ರೆ ಅರೈಸಿಂಗ್ ಆಫ್ ದಿ ಲೀವ್ಸ್, ಆ ಲೀವ್ಸ್ ಅರೈಸ್ ಆಗಲಿಕ್ಕೆ ಅದನ್ನ ಫೋಟೋಸಿಂಥೆಟಿಕ್ ಪಾರ್ಟ್ ಅಂತ ಸಮೇತ ನಾವು ಇಲ್ಲಿ ಕರಿತೀವಿ. ಯಾಕಂದ್ರೆ ಯಾವುದೇ ಒಂದು ಸ್ಟೆಮ್ ನೋಡಿದ್ರೆ ಸ್ಟೆಮ್ ಮೇಲೆ ಲೀಫ್ ಅರೈಸ್ ಆಗಿರೋದಕ್ಕೆ ಫೋಟೋಸಿಂಥೆಟಿಕ್ ಆಕ್ಟಿವಿಟೀಸ್ ಗೆ ಹೆಲ್ಪ್ ಮಾಡುತ್ತೆ ಅಂತ ಕರಿತೀವಿ. ಇಟ್ ಆಲ್ಸೋ ಬಿಯರ್ಸ್ ಸಮ್ ಆಫ್ ದಿ ಲೀವ್ಸ್ ಅಂಡ್ ಫ್ರೂಟ್ಸ್. ಯಾವುದೇ ನಾವು ಸ್ಟೆಮ್ ನ ರೀಜನ್ ನೋಡಿದ್ರೆ, ಎಕ್ಸಾಂಪಲ್ ಪೊಂಗ್ಯಾಮಿಯಾ ಪಿನೇಟಾ ನೋಡಿದ್ರೆ, ಒಂದು ಸ್ಟೆಮ್ ಇದೆ ಅಂದ್ರೆ ಆ ಸ್ಟೆಮ್ ಮೇಲೆ ಲೀವ್ಸ್ ಇರುತ್ತೆ, ಫ್ರೂಟ್ಸ್ ಇರುತ್ತೆ, ಫ್ಲವರ್ಸ್ ಅಂತ ಅರೈಸ್ ಆಗ್ತವೆ ಕೆಲವೊಂದ್ಸಲಿ. ಅದಕ್ಕೆ ಏನ್ ಹೇಳ್ತಂದ್ರೆ ಸ್ಟೆಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಸಮೇತ ನಾವಿಲ್ಲಿ ಕರಿತೀವಿ. ನೆಕ್ಸ್ಟ್ ಸ್ಟೆಮ್ ಆದ್ಮೇಲೆ ಏನ್ ಮಾಡ್ತಿದ್ರೆ ಮಾಡಿಫಿಕೇಶನ್ ಆಫ್ ಸ್ಟೆಮ್ ಅಂತ ಹೇಳ್ತೀವಿ. ದಟ್ ಈಸ್ 3 ಮಾಡಿಫಿಕೇಶನ್: ಅಂಡರ್ಗ್ರೌಂಡ್ ಮಾಡಿಫಿಕೇಶನ್, ಮತ್ತೆ ಸಬೇರಿಯಲ್ ಮಾಡಿಫಿಕೇಶನ್, ಏರಿಯಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ. ಸ್ಟೆಮ್ ಮಾಡಿಫಿಕೇಶನ್ 3 ಟೈಪ್ ಅಲ್ಲಿ ಹೇಳ್ತೀವಿ. ಒಂದು ಅಂಡರ್ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್, ಒಂದು ಏರಿಯಲ್ ಮಾಡಿಫಿಕೇಶನ್, ಒಂದು ಸಬೇರಿಯಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ. ಅಂಡರ್ಗ್ರೌಂಡ್ ಮಾಡಿಫಿಕೇಶನ್ ಏನಂತಪ್ಪ, ನಮ್ಮ ಭೂಮಿ ಒಳಗೆ ಸ್ಟೆಮ್ ಭೂಮಿ ಒಳಗೆ ಮಾಡಿಫಿಕೇಶನ್ ಆಗಿರ್ತಾವೆ ನಾವು ಅಂಡರ್ಗ್ರೌಂಡ್ ಮಾಡಿಫಿಕೇಶನ್ ಹೇಳ್ತೀವಿ. ಯಾವಪ್ಪ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸ್ಟೆಮ್ ಟ್ಯೂಬರ್ಸ್ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಪೊಟ್ಯಾಟೋ ಸ್ಟೆಮ್ ಮಾಡಿಫಿಕೇಶನ್. ಎಷ್ಟೋ ಸಲ ಕನ್ಫ್ಯೂಸ್ ಮಾಡ್ಕೊಂತೀರಾ, ಅದನ್ನ ರೂಟ್ ಮಾಡಿಫಿಕೇಶನ್ ಅಂತ ಬರೀತೀರಾ. ಇಟ್ ಈಸ್ ಪೊಟ್ಯಾಟೋ ಇಸ್ ನಾಟ್ ಎ ರೂಟ್ ಮಾಡಿಫಿಕೇಶನ್, ಇಟ್ ಈಸ್ ಸ್ಟೆಮ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ. ಅಂಡರ್ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್ ಗೆ ಪೊಟ್ಯಾಟೋ ಇರ್ಬೋದು, ಜಿಂಜರ್ ಇರ್ಬೋದು, ಟರ್ನಿಪ್ ಇರ್ಬೋದು, ಅದೇ ತರ ನಮ್ಮ ಎಲ್ಲ ಒಂದು ಕೊಲೊಕೇಶಿಯಾ ಪ್ಲಾಂಟ್ ಇರ್ಬೋದು, ಎಲ್ಲವನ್ನು ಸಮೇತ ಏನಿದೆ ಇಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಂಡರ್ಗ್ರೌಂಡ್ ಮಾಡಿಫಿಕೇಶನ್. ಏನಿರ್ತಪ್ಪ, ದೇ ಕನ್ಸಿಸ್ಟ್ ಆಫ್ ಐಸ್ ಅಂಡ್ ನೋಡ್ಸ್. ಯಾವುದೇ ಒಂದು ನಮ್ಮ ಅಂಡರ್ಗ್ರೌಂಡ್ ಮಾಡಿಫಿಕೇಶನ್ ಇದೆ, ಅಂಡರ್ಗ್ರೌಂಡ್ ಪ್ಲಾಂಟ್ ಮಾಡಿಫಿಕೇಶನ್ ಇದೆ ಏನಂದ್ರೆ ದಟ್ ಕನ್ಸಿಸ್ಟ್ ಆಫ್ ಐಸ್ ಅಂಡ್ ನೋಡ್ಸ್ ಅಂತ ಇಲ್ಲಿ ಕರೀತೀವಿ. ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಸ್ಟೆಮ್ ಟ್ಯೂಬರ್ ಅಂದ್ರೆ Solanum tuberosum. Solanum tuberosum ಅಂದ್ರೆ it is scientific name of an potato. Solanum tuberosum is a scientific name of an potato ಅಂತ ಹೇಳಿ ಕರೀತೀವಿ. ಅದೇ ತರ ಇಲ್ಲಿ ಸರ್ಕಸ್ ಅಂತ ಬರ್ತವೆ. ಸರ್ಕಸ್ is the best example for Chrysanthemum. Chrysanthemum is the best example for the sucker modification. Sucker it is also one of the underground stem modification ಅಂತ ಸಮೇತ ನಾವು ಇಲ್ಲಿ ಕರೀತೀವಿ. ನೆಕ್ಸ್ಟ್ we go for the rhizome ಅಂತ ಹೇಳ್ತೀವಿ. ನಮಗೆಲ್ಲರಿಗೂ ಗೊತ್ತಿದೆ rhizome is underground modification. Is rhizome ಗೆ ಬೆಸ್ಟ್ ಎಕ್ಸಾಂಪಲ್ ಯಾವಪ್ಪ ಅಂದ್ರೆ ginger. ಎಲ್ಲರೂ ಯೂಸ್ ಮಾಡ್ತೀವಲ್ಲ, ಆ ginger is underground stem modification ಅಂತ ಹೇಳ್ತೀವಿ. ಕಾಮನ್ ಆಗಿ ಹೇಳ್ಬೇಕಂದ್ರೆ ಶುಂಠಿ ಅಂತ ಕರೀತೀವಲ್ಲ, ಶುಂಠಿ it is an underground stem modification ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ತರ ಕಾರ್ನ್ ಅಂದ್ರೆ ಕೊಲೊಕೇಶಿಯಾ ಇರ್ತಲ್ಲ, ಈ ಕೊಲೊಕೇಶಿಯಾ ಇಟ್ಕೊಳ್ಳಿ ಕಾರ್ನ್ ಇರ್ತದೆ, ದಟ್ ಈಸ್ ಆಲ್ಸೋ ಅಂಡರ್ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಅನ್ ಬಲ್ಬ್ ಅಂತ ಹೇಳ್ತೀವಿ. ದಟ್ ಈಸ್ ಅನ್ ಅಂಡರ್ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್. ಎಲ್ಲರೂ ಸಮೇತ ಎಷ್ಟೋ ಸರಿ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂತೀರಾ. ಆನಿಯನ್ ಇಸ್ ಅ ರೂಟ್ ಮಾಡಿಫಿಕೇಶನ್ ಅಂತ ಬರೀತೀರಾ. ಇಟ್ ಈಸ್ ನಾಟ್ ಎ ರೂಟ್ ಮಾಡಿಫಿಕೇಶನ್, ಆನಿಯನ್ ಇಸ್ ಅ ಸ್ಟೆಮ್ ಮಾಡಿಫಿಕೇಶನ್. ಇದನ್ನ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದಕ್ಕೆ ಬಲ್ಬ್ ಅಂತ ಕರಿತೀವಿ. ಬಲ್ಬ್ ಇಸ್ ಇನ್ ಬೆಸ್ಟ್ ಎಕ್ಸಾಂಪಲ್ ಇಸ್ ಅನ್ ಆನಿಯನ್, ಇಟ್ ಇಸ್ ಅ ಸ್ಟೆಮ್ ಮಾಡಿಫಿಕೇಶನ್. ನೆನಪಿಟ್ಕೊಳ್ಳಿ, ಸ್ಟೆಮ್ ಟ್ಯೂಬರ್ ಗೆ ಐಸ್ ಇರ್ತವೆ ಮತ್ತೆ ನೋಡ್ಸ್ ಇರ್ತವೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ Solanum tuberosum. ಸರ್ಕಾರಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ Chrysanthemum ಅಂತ ಹೇಳ್ತೀವಿ. ನಂತರ ರೈಸೋಮ್ ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಜಿಂಜರ್. ಅದೇ ತರ ಕಾರ್ನಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೊಲೊಕೇಶಿಯಾ. ಅದೇ ತರ ಬಲ್ಬ್ ಗೆ ಎಕ್ಸಾಂಪಲ್ ಅಂದ್ರೆ ಆನಿಯನ್ ಅಂತ ಕರಿತೀವಿ. ಬಲ್ಬ್ ಗೆ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಬಲ್ಬ್ ಯಾವ್ದಪ್ಪ ಅಂದ್ರೆ ಬಲ್ಬ್ ಅಂದ್ರೆ ಆನಿಯನ್. ಇಷ್ಟು ಸಮೇತ ಅಂಡರ್ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್ ಎಕ್ಸಾಮ್ ಅಲ್ಲಿ ಬರುತ್ತೆ. ಒಂದು ಕ್ವೆಶ್ಚನ್ ಬರುತ್ತೆ, ವಾಟ್ ಈಸ್ ದ ಸ್ಟೆಮ್ ಮಾಡಿಫಿಕೇಶನ್ ಆಫ್ ಸಕ್ಕರ್ ಅಂತ ಕೇಳಿದ್ರೆ ಎಕ್ಸಾಂಪಲ್ Chrysanthemum ಅಂತ ಕೊಡ್ಬೋದು, ಬೇರೆ ಬೇರೆ ಕೊಡ್ತಾರೆ. ರೈಸೋಮ್ ಅಂದ್ರೆ ಜಿಂಜರ್, ಕಾರ್ನ್ ಅಂದ್ರೆ ಕೊಲೊಕೇಶಿಯಾ, ಬಲ್ಬ್ ಅಂದ್ರೆ ಆನಿಯನ್. ಇವೆಲ್ಲವೂ ಸಮೇತ ಅಂಡರ್ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್ ಅಂತ ನಾವು ಹೇಳ್ತೀವಿ. ಅದೇ ತರ ಏರಿಯಲ್ ಮಾಡಿಫಿಕೇಶನ್ ಅಂದ್ರೆ ಎಬೋ ದಿ ಸಾಯಿಲ್ ಸರ್ಫೇಸ್ ಮೇಲೆ ಬೆಳೆದ ಸ್ಟೆಮ್ ಮಾಡಿಫಿಕೇಶನ್ ಗೆ ಏರಿಯಲ್ ಮಾಡಿಫಿಕೇಶನ್ ಅಂತ ಕರಿತೀವಿ. ಏರಿಯಲ್ ಮಾಡಿಫಿಕೇಶನ್ ಗೆ ಎಷ್ಟಪ್ಪ ಎಕ್ಸಾಂಪಲ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಅಂದ್ರೆ tendrils, a leafy spirally coiling around the leaf surface, a spirally coiling at the tip of the plant, that is a region where the leaf is origin,
that is called as tendrils ಅಂತ ಹೇಳ್ತೀವಿ. ಈ tendrils is mainly that are present in a cucurbita stem. ನಾವು ಯಾವುದೇ ತರ ನಾವೇನ್ ಹೇಳ್ತಿದ್ರೆ ಲಯನಾಸ್ ಅಂತ ಹೇಳ್ತೀವಿ, ಬಳ್ಳಿಗಳು ಅಂತ ಹೇಳ್ತೀವಲ್ಲ, ಈ ಬಳ್ಳಿಗಳಿಗೆ ಎಲ್ಲದಕ್ಕೂ ಸಮೇತ ಒಂದು ಏರಿಯಲ್ ಮಾಡಿಫಿಕೇಶನ್ ಇದೆ. ಆ ಏರಿಯಲ್ ಮಾಡಿಫಿಕೇಶನ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಅನ್ ಟೆಂಡ್ರಿಲ್ ಮಾಡಿಫಿಕೇಶನ್. ಈ ಟೆಂಡ್ರಿಲ್ ಮಾಡಿಫಿಕೇಶನ್ ಇಸ್ ಬೆಸ್ಟ್ ಎಕ್ಸಾಂಪಲ್ ಕುಕ್ಕರ್ ಬೀಟಾ ಅಂತ ಹೇಳ್ತಿದ್ರೆ ಕುಕ್ಕರ್ ಬೀಟಾ ಬರುತ್ತೆ. ಕುಕ್ಕರ್ ಬೀಟಾ ಫ್ಯಾಮಿಲಿ ಒಳಗೆ ಬರುವಂತ 90% ಏನ್ ಬಳ್ಳಿಗಳು ಇರುವಾಗ ದಟ್ ಆಲ್ ಆರ್ ಏನ್ ಹೇಳ್ತಿದ್ರೆ that is an cucurbita that are built for the that is an aerial stem modification ಅಂತ ಹೇಳ್ತೀವಿ. ಅದೇ ತರ phyllocalyod ಅಂತ ಹೇಳ್ತೀವಿ. phyllocalyod ಅಂದ್ರೆ that is an Opuntia plant. The flat green like arrangement. The flat green like arrangement that is meant, the stem is meant for the photosynthetic activities. Flat ಇರುತ್ತೆ, it is one of the xerophytic character. The Opuntia is one of the phyllocalyod ಅಂತ ಹೇಳ್ತೀವಿ. ನೆನಪಿಟ್ಕೊಳ್ಳಿ, phyllocalyod ಗೆ it is the best example ಯಾವ್ದಪ್ಪ ಅಂದ್ರೆ phyllocalyod ಗೆ best example that is ನಾವು ಏನು ಹೇಳ್ತಿದ್ರೆ it is a green flat structure. It is meant for photosynthesis. A green flat structure, it is mainly meant for the photosynthetic activities are commonly called as phyllocalyod ಅಂತ ಹೇಳ್ತೀವಿ. Phyllocalyds ಅಂತ ಹೇಳ್ತೀವಿ. Phyllocalyds is nothing but the leaf modification. Cladodes is nothing but the stem modification. ಈ cladodes ಅಂದ್ರೆ ಏನು ಹೇಳ್ತಿದ್ರೆ stem modification which are limited growth. ಅಂದ್ರೆ like Opuntia ನಾವು ಯಾವ ಹೇಳ್ತಿದ್ರೆ asparagus ಹೇಳ್ತೀವಲ್ಲ, it is a stem modification. ಅಂದ್ರೆ whole stem it is meant for photosynthetic activities. Whole stem is meant for the photosynthetic activity. That is a very important. Cladode is an asparagus. Next, very important is a xerophytic plant. Where we found the xerophytic plant, all the xerophytic plant, we especially found acacia, citrus, lemon. Some of the xerophytic plant, like some of majority of the xerophytic plant, their modification is an aerial stem modification. That is an thorns ಅಂತ ಹೇಳ್ತೀವಿ. ಈ thorns ಏನಪ್ಪ ಹೆಲ್ಪ್ ಮಾಡುತ್ತೆ? They are protect from the grazing animals. What are the main functions of thorns ಅಂದ್ರೆ they protect from the very important that is a grazing animal like sheep ಇರಬಹುದು, goat ಇರಬಹುದು, cow ಇರಬಹುದು, ಈ buffalo ಇರಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ grazing animals ಗಳಿಂದ ಅವಾಯ್ಡ್ ಆಗುತ್ತೆ ಅಂತಂದ್ರೆ that is an spine modification or thorn modification ಅಂತ ಕರಿತೀವಿ. ಈ thorn modification especially they are commonly present in a citrus fruit ಇರಬಹುದು, lemon ಇರಬಹುದು, acacia. ಎಲ್ಲಾ ಪ್ಲಾಂಟ್ ಒಳಗೆ ಏನಿದೆ thorn modification ಅಂತ ಹೇಳ್ತೀವಿ. It is a sub aerial modification ಅಂತ ಕರಿತೀವಿ. Next we go for the subaerial modification. Subaerial modification ಅಂತ ಹೇಳ್ತೀವಿ. ಎಕ್ಸಾಂಪಲ್ ರನ್ನರ್ ಅಂತ ಹೇಳ್ತೀವಿ. ಈ ರನ್ನರ್ ಗೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಆಕ್ಸಾಲಿಸ್. ರನ್ನರ್ಸ್ ಗೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಆಕ್ಸಾಲಿಸ್ ಅಂತ ಹೇಳ್ತೀವಿ. ಇಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫ್ರಮ್ ದಿ ರನ್ನರ್ ಅಂತ ಹೇಳ್ತೀವಿ. ಅದೇ ತರ ಸ್ಟೋಲನ್ ಅಂತ ಹೇಳ್ತೀವಿ. ಈ ಸ್ಟೋಲನ್ ಗೆ ಬೆಸ್ಟ್ ಎಕ್ಸಾಂಪಲ್ ಫ್ರಾಂಗೇರಿಯಾ ಅಂತ ಹೇಳ್ತೀವಿ. ಅದೇ ತರ ಆಫ್ಸೆಟ್ ಅಂದ್ರೆ ಏನಂತಂದ್ರೆ ನಮ್ಮ ಅಕ್ವಾಟಿಕ್ ಪ್ಲಾಂಟ್ ಲೈಕ್ ಪಿಸ್ಟಿಯಾ. ನಮ್ಮ ಎಲ್ಲಾ ಪಿಸ್ಟಿಯಾ ಪ್ಲಾಂಟ್ ಬರುತ್ತಲ್ಲ ದಟ್ ಈಸ್ ಅನ್ ಆಫ್ಸೆಟ್ ಮೆಕಾನಿಸಮ್ ಅಂತ ಹೇಳ್ತೀವಿ. ಈ ತರ ದಟ್ ಈಸ್ ಅನ್ ಪಿಸ್ಟಿಯಾ ಆಫ್ಸೆಟ್ ಮೆಕಾನಿಸಮ್. ನೋಡ್ಕೊಳ್ಳಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಅಂಡರ್ ರೋಡ್ ಸ್ಟೆಮ್ ಮಾಡಿಫಿಕೇಶನ್ ಅಂದ್ರೆ ಸ್ಟೆಮ್ ಟ್ಯೂಬರ್ ಅಂದ್ರೆ ಪೊಟ್ಯಾಟೊ, ಸರ್ಕಲ್ ಅಂದ್ರೆ ಕ್ರೈಸಾಂಥೆಮಮ್, ರೈಸೋಮ್ ಅಂದ್ರೆ ಜಿಂಜರ್, ಕಾರ್ನ್ ಅಂದ್ರೆ ಪೊಲೇಶಿಯಾ, ಬಲ್ಬ್ ಅಂದ್ರೆ ಆನಿಯನ್. ಇವೆಲ್ಲವೂ ಸಹಿತ ಅಂಡರ್ ರೋಡ್ ಸ್ಟೆಮ್ ಮಾಡಿಫಿಕೇಶನ್. ಅದೇ ತರ ಏರಿಯಲ್ ಮಾಡಿಫಿಕೇಶನ್ ಸ್ಟೆಮ್ ಟೆಂಡ್ರಿಲ್ ಅಂದ್ರೆ ದಟ್ ಈಸ್ ಎ ಕುಕ್ಕರ್ಬಿಟಾ. ನಮ್ಮ 90% ಕುಕ್ಕರ್ಬಿಟೇಸಿ ಫ್ಯಾಮಿಲಿ ಒಳಗೆ ಬರುವಂತ ಎಲ್ಲಾ ಟೆಂಡ್ರಿಲ್ಸ್ ಸಹಿತ ದಟ್ ಈಸ್ ಮೆಂಟ್ ಫಾರ್ ದಿ ಸ್ಟೆಮ್ ಟೆಂಡ್ರಿಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ phyllocalyod ಅಂದ್ರೆ Opuntia, a green flat structure. It is meant for the photosynthesis. Green flat leaf-like structure. It is meant for photosynthesis or commonly called as phyllocalyds ಅಂತ ಹೇಳ್ತೀವಿ. ಈ phyllocalyds ಗೆ is the best example is an Opuntia ಅಂತ ಕರೀತೀನಿ. ಅದೇ ತರ cladodes stem is meant for the photosynthetic activity
Cladodes is the best example is Asparagus. Asparagus is the best example for the cladodes. Thorns, majority of the xerophytic plant they adopted for the thorn modification. If they avoid being grazing animals like sheep, goat and others. The thorns is best example andre citrus, lemon, acacia. Next, Savarian modification example andre runner ಗೆ axalis ಬರುತ್ತೆ, stolen ಗೆ fragaria ಬರುತ್ತೆ, offset ಗೆ pistia ಬರುತ್ತೆ. It is the best example for the Savarian modification. It is a stem modification. It is all about the stem modification. Next, the third is a very important component, that is a leaf ಅಂತ ಹೇಳ್ತೀವಿ. ಈ leaf ಒಳಗೆ ಏನಪ್ಪ ಹೇಳ್ತೀವಿ? The leaf ಅಂದ್ರೆ ಏನಪ್ಪ? Leaves are lateral appendages. Lateral appendages generally flattened structure borne on the stem branches. It is very important. They are laterally appendages. They are borne on the branches of the stem ಅಂತ ಹೇಳ್ತೀವಿ. ಈ stem ಮೇಲೆ ಏನಾಗುತ್ತೆ? Leaves ಅಂತ ಹೇಳ್ತೀವಿ. Each can leaf developed by the axillary bud ಇರಬಹುದು, apical bud ಇರಬಹುದು, terminal bud ಇರಬಹುದು. ಮೂರು ಬ್ರಾಂಚಸ್ ಅಂತ ಡೆವಲಪ್ಮೆಂಟ್ ಆಗುತ್ತೆ. apical bud, lateral bud or axillary bud. That is the leaf ಅಂತ ಹೇಳ್ತೀವಿ. Next, parts of leaf ನ ತಗೊಂಡ್ರೆ ಒಂದು leaf ನ ತಗೊಂಡ್ರೆ ನಾವು ಈ ತರ ನಾವು ಲೀಫ್ ಬೇಸ್ ಅಂತ ಹೇಳ್ತೀವಿ, ಇದಕ್ಕೆ ಸ್ಟಿಪ್ಯೂಲ್ ಅಂತ ಕರಿತೀವಿ, ಇದಕ್ಕೆ ಲೀಫ್ ಮಾರ್ಜಿನ್ ಅಂತ ಕರಿತೀವಿ ನಾವು. ಲೀಫ್ ಮಾರ್ಜಿನ್ ಅಂತ ಕರಿತೀವಿ. ಅದೇ ತರ ಇದಕ್ಕೆ ಅಪೆಕ್ಸ್ ಅಂತ ಕರಿತೀವಿ. ಲೀಫ್ ಟಿಪ್ ಇರ್ತದೆ ನಾವು ಅಪೆಕ್ಸ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಇದಕ್ಕೆ ಮಿಡ್ಲ್ ಅಂತ ಕರಿತೀವಿ, ಇದಕ್ಕೆ ವೇನ್ ಅಂತ ಕರಿತೀವಿ, ಇದಕ್ಕೆ ವೇನ್ಲೆಟ್ಸ್ ಅಂತ ಕರಿತೀವಿ. ಒಂದು ಲೀಫ್ ಅಂತ ತಗೊಂಡ್ರೆ ಅಟ್ ದಿ ಬೇಸ್ ಹೀಗೆ ಎನಿ ಬೇಸ್ ದಟ್ ಇಸ್ ಅ ಲೀಫ್ ಬೇಸ್ ಇರುತ್ತೆ. ಆಮೇಲೆ ಅಟ್ ದಿ ಲೀಫ್ ಬೇಸ್ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್, ದಟ್ ಇಸ್ stipules, leaf like projections, a small leaf like projections that are present at the base of a leaf. You can see easily in the hibiscus plant. Hibiscus plant in the leaf you can find the stipules and gateway. At the entire leaf it is covered by the margin, that is called as leaf margin and gateway. The outer covering of the leaf, that is the entire completed, that is called as leaf margin and gateway. At the tip of a leaf are commonly called as apex and gateway. ಇಲ್ಲಿ ಟಿಪ್ ಇರ್ತಲ್ಲ ಇಲ್ಲಿ ನಾವು ಲೀಫ್ ಅಪೆಕ್ಸ್ ಅಂತ ಕರಿತೀವಿ. ಇದರೊಳಗೆ ಮಿಡ್ಲರಿ ಡೆವಲಪ್ಮೆಂಟ್ ಆಗುತ್ತೆ, ಮಿಡ್ರೀವ್ ಅಂತ ಹೇಳ್ತಾರೆ. ಎರಡು ಪೋರ್ಷನ್ ಸಪರೇಟ್ ಮಾಡುತ್ತೆ. ಎರಡು ಪೋರ್ಷನ್ ಸಪರೇಟ್ ಮಾಡೋಕೆ ಒಂದು ಲೈಕ್ ಪೊಸಿಷನ್ಸ್, ದಟ್ ಇಸ್ ಅ ಟಿಪ್ ಲೈಕ್ ಪೊಸಿಷನ್, ದಟ್ ಇಸ್ ಕಾಲ್ಡ್ ಆಸ್ ಮಿಡ್ರೀವ್ ಅಂತ ಕರಿತೀವಿ. ಈ ಮಿಡ್ರೀವ್ ಆದ್ಮೇಲೆ ಏನಂದ್ರೆ ದಟ್ ಇಸ್ ಅ ಪ್ರಾಮಿನೆಂಟ್, ದಟ್ ಇಸ್ ಅ ವೇನ್ಸ್. ನಮ್ಮ ನರ್ವ್ಸ್ ಇದಾವ, ನಮ್ಮ ಬಾಡಿ ಒಳಗೆ ವೇನ್ಸ್, ಬ್ಲಡ್ ವೇನ್ಸ್ ಯಾವ ತರ ಇರೋದ್ರ ಲೀಫ್ ಗೆ ವೇನ್ಸ್ ಇದಾವೆ. ಆ ವೇನ್ಸ್ ದಟ್ ಇಸ್ ಅ ವೇನ್ಲೆಟ್ಸ್ ಅಂತ ಹೇಳ್ತೀವಿ. ವೇನ್ಲೆಟ್ಸ್ ಇಟ್ ಇಸ್ ಅ ಟಿಪಿಕಲ್ ಸ್ಟ್ರಕ್ಚರ್ ಆಫ್ ಅ ಲೀಫ್. ನೆಕ್ಸ್ಟ್ ಏನ್ ಹೇಳ್ತೀವಪ್ಪ ಅಂದ್ರೆ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್, ಲೀಫ್ ವಿಚ್ ಆರ್ ದಿ ಲೀಫ್ ಲೆಮನಾ ಇಟ್ ಇಸ್ ನಾಟ್ ಫ್ಯೂಸ್ಡ್. ಲೀಫ್ ಲೆಮನಾ ಇಸ್ ನಾಟ್ ಡಿಸೆಕ್ಟೆಡ್. ಲೀಫ್ ಲೆಮನಾ ಡಿಸೆಕ್ಟೆಡ್ ಆಗಿಲ್ಲ ಅಂದ್ರೆ ಅದಕ್ಕೆ ಸಿಂಪಲ್ ಲೀಫ್ ಅಂತ ಹೇಳ್ತೀವಿ. ಲೀಫ್ ಲೆಮನಾ ಡಿಸೆಕ್ಟೆಡ್ ಆಗಿಲ್ಲ ಅದಕ್ಕೆ ಕಾಂಪೌಂಡ್ ಲೀಫ್ ಅಂತ ಹೇಳ್ತೀವಿ. ಲೀಫ್ ಒಳಗೆ ಟೂ ಟೈಪ್ಸ್ ಹೇಳ್ತೀವಿ, ಒಂದು ಸಿಂಪಲ್ ಲೀಫ್, ಒಂದು ಕಾಂಪೌಂಡ್ ಲೀಫ್. ಲೀಫ್ ಲೆಮನಾ ಇಟ್ ಇಸ್ ನಾಟ್ ಡಿಸೆಕ್ಟೆಡ್. ಲೀಫ್ ಲೆಮನಾ ಎಲ್ಲಿ ಡಿಸೆಕ್ಟೆಡ್ ಆಗಿರೋದಕ್ಕೆ ನಾವು ಸಿಂಪಲ್ ಲೀಫ್ ಅಂತ ಕರಿತೀವಿ. ಎಲ್ಲಿ ಲೀಫ್ ಲೆಮನಾ ಡಿಸೆಕ್ಟೆಡ್ ಆಗಿರೋದಕ್ಕೆ ನಾವು ಕಾಂಪೌಂಡ್ ಲೀಫ್ ಅಂತ ಕರಿತೀವಿ. ಸಿಂಪಲ್ ಲೀಫ್ ಮತ್ತೆ ಕಾಂಪೌಂಡ್ ಲೀಫ್ ಅಂತ ಕರಿತೀವಿ. ಎ ಲೀಫ್ ವಿಚ್ ಆರ್ ಬೇಸ್ ಅದಕ್ಕೆ ನಾವು ಪೀಟಿಯೋಲೇಟ್ ಅಂತ ಕರಿತೀವಿ. ಲೀಫ್ ಸ್ಟಾಕ್ ಲೈಕ್ ಸ್ಟ್ರಕ್ಚರ್, ಲೀಫ್ ಸ್ಟಾಕ್ ಇರ್ತದಕ್ಕೆ ಪೀಟಿಯೋಲ್ ಅಂತ ಕರಿತೀವಿ. ಈ ಸ್ಟಾಕ್ ಆಫ್ ಲೀಫ್
are commonly called as petiole. A leaf which do not have a stalk are commonly called as sessile ಅಂತ ಕರಿತೀವಿ. ಯಾವ ಲೀಫಿಗೆ ಸ್ಟಾಕ್ ಇರಲ್ಲ ಅದಕ್ಕೆ ನಾವು ಸೆಸೈಲ್ ಅಂತ ಕರಿತೀವಿ. ಯಾವ ಲೀಫಿಗೆ ಸ್ಟಾಕ್ ಇರುತ್ತೋ ಆ ಲೀಫಿಗೆ petiole ಅಂತ ನಾವು ಇಲ್ಲಿ ಕರಿತೀವಿ. ಮತ್ತೆ ಲೀಫ್ ಬೇಸ್ ನಾವು ಪಲ್ವನೇಸ್ ಅಂತ ಹೇಳ್ತೀವಿ. ಪಲ್ವನೇಸ್ ಲೀಫ್ ಬೇಸ್ ಪಲ್ವನೇಟ್ ಲೀಫ್ ಬೇಸ್ ಅಂತ ನಾವು ಇಲ್ಲಿ ಕರಿತೀವಿ. ನೆಕ್ಸ್ಟ್ ಏನಂತ ಕರಿತೀವಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಏನ್ ಹೇಳ್ತೀವಿ ಅಂದ್ರೆ ವೆನೇಷನ್ ಅಂತ ಹೇಳ್ತೀವಿ. ಈ ವೆನೇಷನ್ ಅಂದ್ರೆ ಏನಪ್ಪಾ ಅಂತ ಹೇಳ್ತೀವಪ್ಪ, ವೆನೇಷನ್ ವೆರಿ ಇಂಪಾರ್ಟೆಂಟ್. ವೆನೇಷನ್ ಅಂದ್ರೆ ಹೇಳ್ತಂದ್ರೆ ವೆನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ದಿ ಅರೇಂಜ್ಮೆಂಟ್ ಆಫ್ ವೈನ್ ಅಂಡ್ ವೈನ್ಲೆಟ್ಸ್ ಇನ್ ದಿ ಲೀಫ್ ಲೆಮೈನಾ. Arrangement of vein and veinlets of the leaf lamina. The arrangement of veins and veinlets of the leaf lamina are commonly called as venation. Venation ಅಂತ ಕರಿತೀವಿ. ನೆಕ್ಸ್ಟ್ ಇದು ವೆನೇಷನ್ ಅದರೊಳಗೆ ಏನು ಹೇಳ್ತಂದ್ರೆ ಒಂದು ಎರಡು ತರ ವೆನೇಷನ್ ಬರುತ್ತೆ. ಒಂದು ಪ್ಯಾರಲಲ್ ವೆನೇಷನ್, ಇನ್ನೊಂದು ರೆಟಿಕ್ಯುಲೇಟ್ ವೆನೇಷನ್. ನಮ್ಮ ಮೆಜಾರಿಟಿ ಆಫ್ ದಿ ಲೀಫ್ ಒಳಗೆ ಲೀಫ್ ಒಳಗೆ ಏನಂತಂದ್ರೆ ಇದರ ನೆಟ್ವರ್ಕ್ ಲೈಕ್ ಪ್ರೊಸೆಸ್ ಇರುತ್ತೆ. ನೆಟ್ವರ್ಕ್ ಲೈಕ್ ಪ್ರೊಸೆಸ್ ಇರೋದಕ್ಕೆ ರೆಟಿಕ್ಯುಲೇಟ್ ವೆನೇಷನ್ ಅಂತ ಹೇಳ್ತೀವಿ. ರೆಟಿಕ್ಯುಲೇಟ್ ವೆನೇಷನ್, ದಿ ಲೀಫ್ vein and veinlets, they are arrangement in the network like position. The vein and veinlets, they are arranged in the form of network like positions are commonly called as reticulate venation ಅಂತ ಹೇಳ್ತೀವಿ. The leaf are arranged in a parallel rays ತರ arrangement ಅದಕ್ಕೆ ಪ್ಯಾರಲಲ್ ವೆನೇಷನ್ ಅಂತ ಕರಿತೀವಿ. ರೆಟಿಕ್ಯುಲೇಟ್ ವೆನೇಷನ್ ಮತ್ತೆ ಪ್ಯಾರಲಲ್ ವೆನೇಷನ್ ಅಂತ ಕರಿತೀವಿ. ನಮ್ಮ ಬಾಳೆ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಪ್ಯಾರಲಲ್ ವೆನೇಷನ್. ಇದರ ಲೀಫ್ ಅಂತಂದ್ರೆ ಇದರ ಲೀಫ್ ಪ್ಯಾರಲಲ್ ಅರೇಂಜ್ ಆಗುತ್ತೆ. ಇದಕ್ಕೆ ಪ್ಯಾರಲಲ್ ವೆನೇಷನ್ ಅಂತ ಕರಿತೀವಿ. ನೆಟ್ವರ್ಕ್ ತರ ಇದ್ರೆ ರೆಟಿಕ್ಯುಲೇಟ್ ವೆನೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಏನಂತ ಕರಿತೀವಪ್ಪ, ವೆರಿ ಇಂಪಾರ್ಟೆಂಟ್ ಫಿಲೋಟ್ಯಾಕ್ಸಿ ಅಂತ ಕರಿತೀವಿ. ದಿ ಪ್ಯಾಟರ್ನ್ ಫಿಲೋಟ್ಯಾಕ್ಸಿ ಏನಪ್ಪಾ ಅಂದ್ರೆ ದಿ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಆಫ್ ಲೀಫ್ ಆನ್ ಸ್ಟೆಮ್. ಏನಪ್ಪಾ ಫಿಲೋಟ್ಯಾಕ್ಸಿ ಅಂದ್ರೆ ದಿ ಅರೇಂಜ್ಮೆಂಟ್ ಆಫ್ ಲೀಫ್ ಆನ್ ಎ ಸ್ಟೆಮ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಫಿಲೋಟ್ಯಾಕ್ಸಿ ಅಂತ ಕರಿತೀವಿ. ದಿ ಅರೇಂಜ್ಮೆಂಟ್ ಆಫ್ ಲೀಫ್ ಆನ್ ಎ ಸ್ಟೆಮ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಫಿಲೋಟ್ಯಾಕ್ಸಿ ಅಂತ ಕರಿತೀವಿ. ಮೂರು ತರ ಇದಾವೆ ಏನಂತಂದ್ರೆ ಒಂದು ಆಲ್ಟರ್ನೇಟ್ ಫಿಲೋಟ್ಯಾಕ್ಸಿ, ಅಪೋಸಿಟ್ ಫಿಲೋಟ್ಯಾಕ್ಸಿ, ಓರಲ್ ಫಿಲೋಟ್ಯಾಕ್ಸಿ. ಅಂದ್ರೆ ಆಲ್ಟರ್ನೇಟ್ ಅಂದ್ರೆ ಏನಪ್ಪಾ, ಒಂದು ಲೀಫ್ ಇದೆ ಈ ತರ, ಇದು ಆಲ್ಟರ್ನೇಟ್ ಏನಂತಂದ್ರೆ ಆಲ್ಟರ್ನೇಟ್ ಫಿಲೋಟ್ಯಾಕ್ಸಿ ಅಂತ ಹೇಳಿ. ಒಂದಕ್ಕಿಂತ ಒಂದು ಏನಾಗುತ್ತೆ ಆಲ್ಟರ್ನೇಟ್ ಆಗಿ ಅರೇಂಜ್ ಆಗಿರ್ತದೆ. ಅಂದ್ರೆ ಒಂದು ಲೀಫ್ ಇದೆ ಇನ್ನೊಂದು ಏನಾಗುತ್ತೆ ಇದೆ ಆಲ್ಟರ್ನೇಟ್ ಆಗಿ ಅರೇಂಜ್ ಆಗಿರ್ತದೆ. ನೆಕ್ಸ್ಟ್ ಏನ್ ಹೇಳ್ತಂದ್ರೆ ಆಲ್ಟರ್ನೇಟ್ ಫಿಲೋಟ್ಯಾಕ್ಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ತರ ಆಪೋಸಿಟ್ ಫಿಲೋಟ್ಯಾಕ್ಸಿ ಅಂದ್ರೆ ಏನಾಯ್ತಪ್ಪ, ಒಂದು ಲೀಫ್ ಇನ್ನೊಂದು ಲೀಫ್ ಆಪೋಸಿಟ್ ಆಗಿರುತ್ತೆ. ಈ ತರ ಒಂದು ಲೀಫ್ ಈ ತರ ಇದೆ, ಒಂದು ಲೀಫ್ ಈ ತರ ಇದೆ. ಅಂದ್ರೆ ಇದು ಎರಡು ಇದ್ರೆ ಜೊತೆಗಿದೆ ಆಲ್ಟರ್ನೇಟಿವ್, ಈ ತರ ಬಂದ್ರೆ ಆಪೋಸಿಟ್ ಅಂತ ಹೇಳಿ. ಅದೇ ತರ ನಾವು ಲೀಫ್ ಓರಲ್ ಸಿನಲ್ ಅಂತ ಹೇಳ್ತೀವಿ. ಲೀಫ್ ಆರ್ ಓರಲ್ ಅಂತ ಹೇಳ್ತೀವಿ. ಕೆಲಾಟ್ರೋಪಿಸ್ ನಮ್ಮ ಎಕ್ಕೆ ಗಿಡ ನೋಡಿಲ್ಲ, ಎಕ್ಕೆ ಗಿಡ ನೋಡಿದ್ರೆ ನಾಲ್ಕು ತರ ಈ ತರ ಕಾಣುತ್ತೆ. ಆಪೋಸಿಟ್ ಏನ್ ಮಾಡುತ್ತೆ ಓರಲ್ ಅಂತ ಹೇಳ್ತೀವಿ. ಅಂದ್ರೆ ನಾಲ್ಕು ತರ ಏನಾಗುತ್ತೆ, 4 ಆಂಗಲ್ ಅಲ್ಲಿ ಲೀಫ್ ಅರೇಂಜ್ಮೆಂಟ್ ತರ ಕಾಣುತ್ತೆ. ಒಂದು ಎರಡು ಈ ತರ ಇದ್ರೆ ಎರಡು ಈ ತರ ಇರ್ತವೆ, ಎರಡು ಈ ತರ ಇದ್ರೆ ಎರಡು ಈ ತರ ಇರ್ತವೆ. ಅದಕ್ಕೆ ನಾವು ಓರಲ್ ಅಂತ ಹೇಳ್ತೀವಿ. ಲೀವ್ಸ್ ಆರ್ ಅರೇಂಜ್ಡ್ ಇನ್ ಓರಲ್ ಅಂತ ಹೇಳ್ತೀವಿ. ಇನ್ನ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು ಕನಗಲಿ ಗಿಡ, ನಮ್ಮ ಕನಗಲಿ ಗಿಡ ನೋಡೋದು ಸಮೇತ ಲೀವ್ಸ್ ಆರ್ ಓರಲ್ ಅರೇಂಜ್ಡ್ ಅಂತ ಹೇಳ್ತೀವಿ. 4 ಆಂಗಲ್ ಅಲ್ಲಿ ಅರೇಂಜ್ಮೆಂಟ್ ಆಗಿರೋ ತರ ಕಾಣುತ್ತೆ. ಅದಕ್ಕೆ ಎಷ್ಟು ಎಕ್ಸಾಂಪಲ್ ಅಂದ್ರೆ ದಟ್ ಈಸ್ ನಾವ್ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ವಿಂಗರೋಸಿಯಲ್ಲಿ ದಟ್ ಆರ್ ಅಪೋಸಿಟ್ ಅಂತ ಹೇಳ್ತೀವಿ. ಮತ್ತೆ ನಮ್ಮ ಬ್ರಯೋಫ್ಲಮ್ ಆಲ್ಟರ್ನೇಟ್, ಮತ್ತೆ ಇದು ಎಲ್ಲವೂ ಸಮೇತ ಏನ್ ಹೇಳ್ತಿದ್ರೆ ಫಿಲೋಟ್ಯಾಕ್ಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪ ಹೇಳ್ತೀವಿ, ವೆರಿ ಇಂಪಾರ್ಟೆಂಟ್ ಏನ್ ಹೇಳ್ತೀವಪ್ಪ ಅಂದ್ರೆ ಏನ್ ಹೇಳ್ತೀವಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಲೀಫ್ ಮಾಡಿಫಿಕೇಶನ್. ಲೀಫ್ ಮಾಡಿಫಿಕೇಶನ್ ಒಳಗೆ ಡಿಫರೆಂಟ್ ಟೈಪ್ಸ್ ಬರ್ತದೆ. ಈಗ ಏನ್ ಹೇಳ್ತೀವಪ್ಪ ಅಂದ್ರೆ ಲೀಫ್ ಟೆಂಡಿಲ್ಸ್ ಆಗಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಲೀಫ್ ಟೆಂಡಿಲ್ಸ್ ಗೆ ಸ್ಪೈಲೆಕ್ಸ್ ಅಂತ ಹೇಳ್ತೀವಿ. ಲೀಫ್ ಸ್ಪೈನ್ಸ್ ಆಗಿದೆ, ಲೀವ್ಸ್ ಆರ್ ಮಾಡಿಫೈಡ್ ಇಂಟು ಸ್ಪೈನ್ಸ್ is an best example ಅಂದ್ರೆ ಜುಜುಬಸ್ ಜುಜುಬಾ, ಬಾರೆಹಣ್ಣು ಅಂತ ಹೇಳ್ತೀವಲ್ಲ, ಜುಜುಬಸ್ ಜುಜುಬಾ is an best example for the leaf spine modification. ಫಿಲ್ಲೋಡ್ ಅಂದ್ರೆ ಪಾರ್ಕಿನ್ಸೋನಿಯಾ ಅಂತ ಹೇಳ್ತೀವಿ.
phylloderma is an Parkinsonia. Leaf radar ಅಂದ್ರೆ articularly ಅಂತ ಹೇಳ್ತೀವಿ, articularly. ಅದೇ ತರ leaf picture ಅಂದ್ರೆ Nepenthes pictures ಅಂತ ಹೇಳ್ತೀವಿ. There is an insectivorous plant, there is a called as leaf picture ಅಂತ ಹೇಳ್ತೀವಿ. Succulent leaves, aloe vera, they are the liquid sap that are present in a leaf are called as succulent leaves ಅಂತ ಕರೀತೀವಿ. ಮುಟ್ಟಿದ ತಕ್ಷಣ ನಮಗೆ ಲೀಫ್ ಸಾಫ್ಟ್ ತರ ಕಾಣುತ್ತೆ, ವಾಟರ್ ಕಂಟೆಂಟ್ ಇದೆ ತರ ಕಾಣುತ್ತೆ, ಅದಕ್ಕೆ ನಾವು ಲೀಫ್ ಸಕ್ಯುಲೆಂಟ್ ಅಂತ ಹೇಳ್ತೀವಿ. ಇಟ್ ಇಸ್ ಅನ್ ಬೆಸ್ಟ್ ಎಕ್ಸಾಂಪಲ್ ಇಸ್ ಅನ್ ಅಲೋ ವೆರಾ. ಅದೇ ತರ ಬ್ರಯೋಫಿಲಮ್ ಪ್ಲಾಂಟ್ ಸಮೇತ ಇಟ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಸಕ್ಯುಲೆಂಟ್ ಲೀವ್ಸ್ ಅಂತ ಹೇಳ್ತೀವಿ. ದೋಸ್ತನು ಲೀಫ್ ಅರೇಂಜ್ಮೆಂಟ್ ಮತ್ತೆ ಲೀಫ್ ಮಾಡಿಫಿಕೇಶನ್. ನೆಕ್ಸ್ಟ್ ವಿ ಗೋ ಫಾರ್ ದಿ inflorescence. Inflorescence ಏನಪ್ಪ? The mode of arrangement of flower on floral axis. Inflorescence ಅಂದ್ರೆ the mode of arrangement of leaf on the mode of arrangement of flower on the floral axis. The mode of arrangement of flower on the floral axis are commonly called as inflorescence. Inflorescence have been broadly divided into specifically two types, that is an racemose inflorescence, first one. Second one is an cymose type of inflorescence. What are the major difference between racemose inflorescence and cymose inflorescence? Illene ittappa, racemose peduncle shows indefinite growth. Peduncle shows the indefinite growth iruthe, adಕ್ಕೆ one of the character of racemose. Now racemose ante hengappa ಕಂಡುಹಿಡಿಯೋದು? ಯೂಶಲಿ peduncles do not end with any flowers. ಯಾವುದೇ peduncles ಫ್ಲವರ್ ಇಂದ ಎಂಡ್ ಆಗಿಲ್ಲ ಅನ್ನೋದು racemose type of inflorescence. Older flower at the base, younger flower at the top. ಇನ್ನೊಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ racemose ಅಂತ ಕಂಡುಹಿಡಿಯೋದು ಏನಪ್ಪ ಅಂದ್ರೆ ಓಲ್ಡರ್ ಫ್ಲವರ್ ಕೆಳಗಡೆ ಇರ್ತದೆ, younger ಫ್ಲವರ್ ಮೇಲೆ ಇರ್ತದೆ, ಅದಕ್ಕೆ racemose type inflorescence ಅಂತ ಸಮೇತ ನಾವು ಕರೀತೀವಿ. ಅದೇ ನಾವು ಏನಾರ ಕರೆದ್ರೆ ಸೈಮೋಸಿಕ್ ಆದ್ರೆ ಸೈಮೋಸವಾಗಿ ಏನಾಗುತ್ತಪ್ಪ? peduncle shows definite growth. Peduncle shows the definite growth. Peduncles ends in a flower. Peduncles ends in a flower. Older flower at the apex, younger flower at the base ಅಂತ ಹೇಳ್ತೀವಿ. younger flower ಕೆಳಗಡೆ ಇರ್ತವೆ, older flower ಮೇಲೆ ಇರ್ತವೆ, ಅದಕ್ಕೆ ಅಪೋಸಿಟ್ ಆಗಿರ್ತವೆ. ಇದು racemose ಮತ್ತೆ cymose inflorescence ಹೇಳ್ತೀವಿ. ಅದೇ ತರ ಇನ್ನೊಂದು ಏನಪ್ಪ ಹೇಳ್ತೀವಿ ಅಂದ್ರೆ ವೆರಿ ಇಂಪಾರ್ಟೆಂಟ್, ನಮ್ಮ ಇಲ್ಲಿ racemose ಟೈಪ್ ಒಳಗೆ ರೆಸಿಮ್ ಅಂತ ಕರೀತೀವಿ. ಇದು ಎಸ್ಪೆಷಲಿ ನಿಮ್ಮ ನೀಟ್ ಅಲ್ಲಿ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ, ನಿಮ್ಮ ಸಿಇಟಿ ಅಲ್ಲಿ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ. ನಿಮ್ಮ ನೀಟ್ ಸಿಇಟಿ ಅಲ್ಲಿ ಒಂದು ಕ್ವೆಶ್ಚನ್ ಬರುತ್ತೆ. ರೆಸಿಮೋಸ್ inflorescence ಒಳಗೆ ಡಿಫರೆಂಟ್ ಟೈಪ್ಸ್ ಇದಾವೆ. ರೆಸಿಮ್ ಅಂದ್ರೆ ಬ್ರಾಸಿಕಾ, ನಮ್ಮ ಸಾಸಿವೆ ಫ್ಯಾಮಿಲಿ ಇದೆಯಲ್ಲ, ಮಸ್ಟರ್ಡ್ ಇದೆಯಲ್ಲ, ಇಟ್ ಇಸ್ ಅನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ರೆಸಿಮ್ ಅಂತ ಕರಿತೀವಿ. ಅದೇ ತರ ಪ್ಯಾನಿಕಲ್, ಡಿಲೋನೆಕ್ಸ್ ರೀಜಿಯಾ ಅಂತ ಬರುತ್ತೆ ಒಂದು ಪ್ಲಾಂಟ್. ಡಿಲೋನೆಕ್ಸ್ ರೀಜಿಯಾ ಇಸ್ ಅನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪ್ಯಾನಿಕಲ್ ರೆಸಿಮೋಸ್ ಟೈಪ್ ಆಫ್ inflorescence. ಅದೇ ತರ ಸ್ಪೈಕ್, ಅಕ್ಯಾರಂಥಸ್, ನಮ್ಮ ಉದ್ರಾಣಿ ಕಡ್ಡಿ ಅಂತ ಹೇಳ್ತೀವಲ್ಲ, ಅಕ್ಯಾರಂಥಸ್ ಆಸ್ಪರಾ, ಉದ್ರಾಣಿ ಕಡ್ಡಿ ಇದೆಯಲ್ಲ, ಇಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸ್ಪೈಕ್ ರೆಸಿಮೋಸ್. ಅದೇ ತರ ಕ್ಯಾಟ್ಕಿನ್, ನಮ್ಮ ಮೋರಸ್ ಆಲ್ಬಾ, ನಮ್ಮ ರೇಷ್ಮೆ ಗಿಡ ಅಂತ ಹೇಳ್ತೀವಲ್ಲ, ಮೋರಸ್ ಆಲ್ಬಾ, ಮೋರಸ್ ಇಂಡಿಕಾ, ರೇಷ್ಮೆ ಗಿಡ ಇದೆಯಲ್ಲ, ಇಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕ್ಯಾಟ್ಕಿನ್ ಟೈಪ್ ಆಫ್ racemose inflorescence. ಅದೇ ತರ ಸ್ಪೈಕ್ಲೆಟ್ ತರ ದಟ್ ಇಸ್ ಅ ವೀಟ್, ನಮ್ಮ ಗೋಧಿ ಇದೆಯಲ್ಲ, ದಟ್ ಇಸ್ ಅ ಸ್ಪೈಕ್ಲೆಟ್ inflorescence ಅಂತ ಹೇಳ್ತೀವಿ. ಸ್ಪ್ಯಾಡಿಕ್ಸ್, ಅಲೋಕೇಶಿಯಾ ಅಂತ ಹೇಳ್ತೀವಿ. ಕೋರಿಯಂ, ಬೆರೀಸ್ ಅಂತ ಹೇಳ್ತೀವಿ. ಸ್ಟ್ರಾಬೆರೀಸ್ ಗೆ ಕೋರಿಮೋಸ್ ಟೈಪ್ ಆಫ್ racemose inflorescence ಅಂತ ಹೇಳ್ತೀವಿ. ಅಂಬೆಲ್, ಕೋರಿಯಾಂಡರ್, ನಮ್ಮ ಕೊತ್ತಂಬರಿ ಗಿಡ ಇದೆ, ಟೈಪ್ ಆಫ್ ಅಂಬೆಲ್ racemose ಅಂತ ಹೇಳ್ತೀವಿ. ಕ್ಯಾಪಿಟೇಟ್, ಅಕೇಶಿಯಾ, ನಮ್ಮ ಜಾಲಿ ಗಿಡ ಇದೆಯಲ್ಲ, ಇಟ್ ಇಸ್ ಅ ಟೈಪ್ ಆಫ್ ಅಕೇಶಿಯಾ, ದಟ್ ಇಸ್ ಅ ಕ್ಯಾಪಿಟೇಟ್ ಟೈಪ್ ಆಫ್ inflorescence. ಹೆಡ್ inflorescence ಅಂದ್ರೆ ಸನ್ಫ್ಲವರ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಹೆಡ್ ಟೈಪ್ inflorescence ಅಂತ ಹೇಳ್ತೀವಿ. ಇಷ್ಟು ಒಳಗೆ ಒಂದು ಕ್ವೆಶ್ಚನ್ ಇರುತ್ತೆ. ಎಕ್ಸಾಂಪಲ್ ಅಂದ್ರೆ racemose ಟೈಪ್ ಆಫ್ inflorescence. ರೆಸಿಮ್ ಅಂದ್ರೆ ಬ್ರಾಸಿಕಾ, ಪ್ಯಾನಿಕಲ್ ಅಂದ್ರೆ ಡಿಲೋನೆಕ್ಸ್, ಸ್ಪೈಕ್ ಅಂದ್ರೆ ಅಕ್ಯಾರಂಥಸ್, ಕ್ಯಾಟ್ಕಿನ್ ಅಂದ್ರೆ ಮೋರಸ್, ಸ್ಪೈಕ್ಲೆಟ್ ಅಂದ್ರೆ ವೀಟ್, ಸ್ಪ್ಯಾಡಿಕ್ಸ್ ಅಂದ್ರೆ ಅಲೋಕೇಶಿಯಾ, ಕೋರಿಮೋಸ್ ಅಂದ್ರೆ ಬೆರೀಸ್, ಅಂಬೆಲ್ ಅಂದ್ರೆ ಕೋರಿಯಾಂಡರ್, ಕ್ಯಾಪಿಟೇಟ್ ಅಂದ್ರೆ ಅಕೇಶಿಯಾ, ಹೆಡ್ ಅಂದ್ರೆ ಸನ್ಫ್ಲವರ್. ಇಷ್ಟು ಟೈಪ್ ಅಲ್ಲಿ ಇದು ಒಂದು.
ನಾಲ್ಕು ತರ ಇನ್ಫ್ಲೋರೆಸೆನ್ಸ್ ಇದೆ. ರೆಸಿಮೋಸ್, ಸೈಮೋಸ್, ಮಿಕ್ಸ್ಡ್, ಸ್ಪೆಷಲ್. ಸೈಮೋಸ್ ಟೈಪ್ ಇಂಪಾರ್ಟೆನ್ಸ್ ಬಗ್ಗೆ ಮೊನೊಕೇಶಿಯಲ್ ಸೈನ್, ಡೈಕೇಶಿಯಲ್ ಸೈನ್, ಪಾಲಿಕೇಶಿಯಲ್ ಸೈನ್. ಮೊನೊಕೇಶಿಯಲ್ ಗೆ ಡ್ರಾಸೆರಾ, ಯಾವುದೇ ಒಂದು ನಾವು ಡ್ರಾಸೆರಾ ಪ್ಲಾಂಟ್ ನೋಡ್ತೀವಲ್ಲ, ಇಟ್ ಇಸ್ ಎ ಮೊನೊಕೇಶಿಯಲ್ ಟೈಪ್ ಆಫ್ ಇನ್ಫ್ಲೋರೆಸೆನ್ಸ್. ಡೈಕೇಶಿಯಲ್ ಅಂದ್ರೆ ಕ್ಲಿರೋಡೆಂಡ್ರಾನ್ ಇನಾರ್ಮಿಸ್. Clerodendron inermis is an best example for dicacial type of cymos inflorescence. Polycacial ಗೆ Caratopis, ಮೆಕ್ಕೆಗಿಡಾಗಿನ polycalication ಅಂತ ಹೇಳ್ತೀವಿ. Cymosete ಗೆ Anthrocephalus. Anthrocephalus is a type of inflorescence, is the best example for the cymosete ಅಂತ ನಾವು ಕರಿತೀವಿ. ಅದೇ ತರ ಮಿಕ್ಸ್ಡ್ ಟೈಪ್ ಆಫ್ ಇನ್ಫ್ಲೋರೆಸೆನ್ಸ್ ಎಕ್ಸಾಂಪಲ್ ಸ್ಪ್ಯಾಡೆಕ್ಸ್. ಮಿಕ್ಸ್ಡ್ ಸ್ಪ್ಯಾಡೆಕ್, ಬನಾನಾ, ಥೈರಸ್, ಗಪಾರಿಸ್, ಕೋರಿಯಂಬಾ, ಅರ್ಜೆಂಟಾನಾ. ಇವೆಲ್ಲವೂ ಸ್ವಲ್ಪ 3 ಟೈಪ್ಸ್ ಹೇಳ್ತೀವಿ. ಅದೇ ಮತ್ತೆ ಸ್ಪೆಷಲ್ ಟೈಪ್ ಅಲ್ಲಿ ಏನಂತಂದ್ರೆ ಸಯಾಥಿಯಂ. ಸಯಾಥಿಯಂ ಟೈಪ್ ಆಫ್ ಇನ್ಫ್ಲೋರೆಸೆನ್ಸ್ ಇಸ್ a special type of inflorescence. It can found in a euphorbia plant. ಯುಫೋರ್ಬಿಯಾ ತಿರುಕಳ್ಳಿ ಅಂತ ಹೇಳ್ತೀವಿ. ಯುಫೋರ್ಬಿಯಾ ಪ್ಲಾಂಟ್ ಅಂತಲ್ಲ, ಅಲ್ಲಿ ಸ್ಪೆಷಲ್ ಟೈಪ್ ಆಫ್ ಇನ್ಫ್ಲೋರೆಸೆನ್ಸ್ ಇದಕ್ಕೆ ಸಯಾಥಿಯಂ ಅಂತ ಹೇಳ್ತೀವಿ. ಸಿನೋಥಿಯಂ ಅಂತ ಹೇಳ್ತೀವಿ. ಡ್ರಾಸ್ಟಿನಾ, ಹೈಪೋಥೋಡಿಯಂ, ಫೈಕಸ್, ವೆಸ್ಟಿಕ್ಯುಲರ್, ಆಸ್ಮಮ್. ಆಸ್ಮಮ್ ಸ್ಯಾಂಡಿಲಕ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ತುಳಸಿ ಗಿಡ, ಕಾಂಕಸ್ಸು ಇವೆಲ್ಲ ಅಂತ ವರ್ಟಿಸಿಲರ್ ಟೈಪ್ ಆಫ್ ಇನ್ಫ್ಲೋರೆಸೆನ್ಸ್ ಅಂತ ಹೇಳ್ತೀವಿ. ಹೈಪೋಥೋಡಿಯಂ ಅಂದ್ರೆ ಫೈಕಸ್, ನಮ್ಮ ಆಲಮರಗಳ ಫೈಕಸ್ ಅವಕ್ಕೆ ಹೈಪೋಥೋಡಿಯಂ ಅಂತ ಹೇಳಿ. ಸಿಯಾಂಥಿಯಂ ಅಂದ್ರೆ ಡ್ರಾಸ್ಟಿನಾ. ಸಯಾಥಿಯಂ ಅಂದ್ರೆ ಇಟ್ ಇಸ್ ಯುಫೋರ್ಬಿಯಾ, ಇಸ್ ಅ ಟೈಪ್ ಆಫ್ ಇನ್ಫ್ಲೋರೆಸೆನ್ಸ್ ಅಂತ ನಾವಿಲ್ಲಿ ಕರೀತೀವಿ. ಅದೇ ನೆಕ್ಸ್ಟ್ ಆದ್ಮೇಲೆ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳ್ತೀವಿ, ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 3 ಟೈಪ್ಸ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದು ವೆರಿ ಇಂಪಾರ್ಟೆಂಟ್ ಫ್ಲವರ್. ನೆಕ್ಸ್ಟ್ ಗೋ ಫಾರ್ ದಿ ಫ್ಲವರ್. ಫ್ಲವರ್ ಇಸ್ ಅ ಮಾಡಿಫೈಡ್ ಶೂಟ್ ಅಂತ ಹೇಳ್ತೀವಿ. Flower is a modified shoot. It is meant for reproduction. Flower is a modified shoot. It is meant for reproduction. ಆ reproduction ಗೋಸ್ಕರ ನಾವು ಫ್ಲವರ್ ನ ಯೂಸ್ ಮಾಡ್ತೀವಿ. ಈ ಫ್ಲವರ್ ಒಳಗೆ ಏನಿದೆ ಅಂದ್ರೆ ಟೆಕ್ನಿಕಲ್ ಟರ್ಮ್ಸ್ ಏನಿದೆ, ಈ ಫ್ಲವರ್ ವಿಚ್ ಆರ್ ಬ್ರಾಕ್ಟ್ ಇರ್ತದಕ್ಕೆ ಲೀಫ್ ಲೈಕ್ ಸ್ಟ್ರೆಚಸ್ ಇರ್ತವಲ್ಲ, ಬ್ರಾಕ್ಟ್ ಅಂತ ಹೇಳ್ತೀವಿ. ಯಾವ ಕೀರಲಕ್ಕೆ ಬ್ರಾಕ್ಟಿಯೋಲೇಟರ್ಸ್ ಅಂತ ಕರಿತೀವಿ. ರೇಡಿಯಲ್ ಸಿಮಿಟ್ರಿ ಅಂತ ಹೇಳ್ತೀವಿ. ಬೈಲ್ಯಾಟರಲ್ ಸಿಮಿಟ್ರಿ, ಎಸಿಮಿಟ್ರಿ ಅಂತ ಕರಿತೀವಿ. ಎರಡು ತರ ಫ್ಲವರ್ಸ್, ಸೆಟ್ಸ್ ಆಫ್ ಫ್ಲವರ್, ಯೂನಿಸೆಕ್ಷುವಲ್ ಫ್ಲವರ್, ಬೈಸೆಕ್ಷುವಲ್ ಫ್ಲವರ್. ಈ ಫ್ಲವರ್ ವಿಚ್ ಆರ್ ಬೋತ್ ಆಂಟಿಷಿಯಂ ಅಂಡ್ ವೆನಿಷಿಯಂ ದಿ ಸೇಮ್ ಫ್ಲವರ್. ಒಂದೇ ಫ್ಲವರ್ ಅಲ್ಲಿ ಆಂಟಿಷಿಯಂ ವೆನಿಷಿಯಂ ಇರೋಕೆ ಬೈಸೆಕ್ಷುವಲ್ ಅಂತ ಫ್ಲವರ್ ಇದ್ದೀವಿ. ಆಂಟಿಷಿಯಂ ಒಂದು ಕಡೆ ಇದ್ದು ವೆನಿಷಿಯಂ ಒಂದು ಕಡೆ ಇರೋಕೆ ಯೂನಿಸೆಕ್ಷುವಲ್ ಫ್ಲವರ್ ಅಂತ ನಾವಿಲ್ಲಿ ಕರಿತೀವಿ. ನೆಕ್ಸ್ಟ್ ಪೊಸಿಷನ್ ಆಫ್ ದಿ ಓವರಿ ಒಳಗೆ 3 ಟೈಪ್ಸ್ ಆಫ್ ಪೊಸಿಷನ್ ಆಫ್ ದಿ ಓವರಿ ಹೇಳ್ತೀವಿ. ಹೈಪೋಗನಸ್ ಓವರಿ, ಪೆರಿಗನಸ್ ಓವರಿ ಮತ್ತೆ ಹೈಪೋಗನಸ್ ಓವರಿ, ಪೆರಿಗನಸ್ ಓವರಿ, ಸುಪೀರಿಯರ್ ಓವರಿ ಅಂತ ನಾವು ಕರಿತೀವಿ. ಪೆರಿಗನಸ್, ಹೈಪೋಗನಸ್, ಎಪಿಗನಸ್, ಪೆರಿಗನಸ್ ಅಂತ ಕರಿತೀವಿ. ನೆಕ್ಸ್ಟ್ ಏನ್ ಹೇಳ್ತೀವಪ್ಪ ಅಂದ್ರೆ ಫ್ಲವರ್ ಆಕ್ಟಿನೋಮಾರ್ಫಿಕ್ ಫ್ಲವರ್ ಅಂತ ಹೇಳ್ತೀವಿ. ಫ್ಲವರ್ ನಾವು ಯಾವ ಆಂಗಲ್ ಅಲ್ಲಿ ಕಟ್ ಮಾಡಿರೋದ್ರಿಂದ ಈಕ್ವಲಿ ಡಿವೈಡ್ ಆದ್ರೆ, ಈ ಫ್ಲವರ್ ವಿಚ್ ಕ್ಯಾನ್ ಕಟ್ ಇನ್ ಎನಿ ಆಂಗಲ್, ದೇ ಆರ್ ಈಕ್ವಲಿ ಡಿವೈಡ್ ಆಗೋದಕ್ಕೆ ನಾವು ಆಕ್ಟಿನೋಮಾರ್ಫಿಕ್ ಫ್ಲವರ್ ಅಂತ ಕರಿತೀವಿ. ನೆಕ್ಸ್ಟ್ ಝೈಗೋಮಾರ್ಫಿಕ್ ಫ್ಲವರ್ ಅಂತ ಕರಿತೀವಿ. ಎ ಫ್ಲವರ್ ಕ್ಯಾನ್ ಕಟ್ ಓನ್ಲಿ ಒನ್ ಈಕ್ವಲ್ ಪಾರ್ಟ್ಸ್, ಒಂದು ಮ್ಯಾನರ್ ಕಟ್ ಮಾಡಿದ್ರೆ ಮಾತ್ರ ಈಕ್ವಲ್ ಪಾರ್ಟ್ಸ್ ಅಂತ ಬರೋದಕ್ಕೆ ಝೈಗೋಮಾರ್ಫಿಕ್ ಫ್ಲವರ್ ಅಂತ ಹೇಳ್ತೀವಿ. ಈ ಫ್ಲವರ್ ವಿಚ್ ಆರ್ ಕಂಟೈನ್ ದಿ ಪೆಂಟಾಮಿರಸ್ ಅಂತ ಹೇಳ್ತೀವಿ. 5 ಓರಲ್ಸ್ ಇದ್ರೆ 5 ಪೆಟಲ್ಸ್ ಮಾಡಿದ್ರೆ ಪೆಂಟಾಮಿರಸ್ ಅಂತ ಹೇಳ್ತೀವಿ. 4 ಇದ್ರೆ ಟೆಟ್ರಾಮಿರಸ್ ಅಂತ ಕರಿತೀವಿ. 3 ಇದ್ರೆ ಟ್ರೈಮಿರಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಡಿಫರೆಂಟ್ ಟೈಪ್ಸ್ ಆಫ್ ಈಸ್ಟಿವೇಷನ್ ಬರ್ತವೆ. ಈಸ್ಟಿವೇಷನ್ ಅಂದ್ರೆ ಏನಿದೆ, ಮೋಡ್ ಆಫ್ ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಅಂಡ್ ಪೆಟಲ್ಸ್ ಇನ್ ಎ sepals and petals in a bud condition. ഈസ്റ്റിവേഷൻ ಅಂದ್ರೆ the mode of arrangement of sepals and petals in a bud condition ಒಳಗೆ ಅರೇಂಜ್ಮೆಂಟ್ ಆಗಿರೋದಕ್ಕೆ ನಾವು ಈಸ್ಟಿವೇಷನ್ ಅಂತ ಹೇಳ್ತೀವಿ. ಡಿಫರೆಂಟ್ ಟೈಪ್ ಆಫ್ ಈಸ್ಟಿವೇಷನ್ ಬರುತ್ತೆ. ವ್ಯಾಲ್ವೇಟ್ ಇರಬಹುದು, ಟ್ವಿಸ್ಟೆಡ್ ಇರಬಹುದು, ಇಂಬ್ರಿಕೇಟ್ ಇರಬಹುದು, ಆಕ್ಸಿಲರಿ ಇರಬಹುದು. 4 ಟೈಪ್ ಈಸ್ಟಿವೇಷನ್ ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಆಂಟಿಷಿಯಂ ಒಳಗೆ ಮಾನೋಡಾಲ್ಫಸ್, ಡೈಅಡಾಲ್ಫಸ್ ಅಂತ ಇಲ್ಲಿ ಬರುತ್ತೆ, ಮತ್ತೆ ಪಾಲಿಅಡಾಲ್ಫಸ್ ಅಂತ ಇಲ್ಲಿ ಬರುತ್ತೆ. ಅಡಾಲ್ಫಸ್ ಅಂದ್ರೆ ಇದೇ ಅಂದ್ರೆ ಆಂಥರ್ ಬಂಡಲ್ ಆಗಿದಾವ, ಸಪರೇಟ್ ಆಗಿದಾವ ಅಂತ ಫೈಂಡ್ ಮಾಡಕ್ಕೆ ಮೊನೋಡಾಲ್ಫಸ್, ಡೈಅಡಾಲ್ಫಸ್ ಮತ್ತೆ ಪಾಲಿಅಡಾಲ್ಫಸ್ ಅಂತ ಇಲ್ಲಿ ನಾವು ಕರಿತೀವಿ. ನೆಕ್ಸ್ಟ್ ಏನಂತಂದ್ರೆ ವೆರಿ ಇಂಪಾರ್ಟೆಂಟ್, ವಿ ಗೋ ಫಾರ್ ದಿ
that is a gynecium anyway. Gynecium is a female reproductive structure that is an it made is one or more carpal systems ಅಂತ ಕರೀತೀವಿ. ಅದರ ನಂತರ ಮತ್ತೆ ಇಲ್ಲಿ gynecium consists of style, stigma, ovary ಅಂತ ಹೇಳ್ತೀವಿ. Style, stigma, ovary. Next type of the based on the number of carpels, monocarpellary, bicarpellary, polycarpellary. Monocarpellary example ಅಂದ್ರೆ only one carpel. Best example ಅಂದ್ರೆ bean. Bicarpellary ಅಂದ್ರೆ sunflower. Radix ಅಂದ್ರೆ bicarpellary ಅಂತ ಹೇಳ್ತೀವಿ. Polycarpellary example lemon. Lemon ಇದೆಲ್ಲ is the best example for polycarpellary. Syncarpous ovary, apocarpous ovary. Carpels are fused. Syn ಅಂದ್ರೆ fused, apo ಅಂದ್ರೆ peel. Carpels fused ಆಗಿದ್ರೆ syncarpous. Example datura hibiscus. Apocarpous ovary ಅಂದ್ರೆ carpels are free. Carpels free ಇರೋದಕ್ಕೆ ನಾವು apocarpous ovary ಅಂತ ಹೇಳ್ತೀವಿ. Example ಅಂದ್ರೆ ಮೈಚಿಲಿಯಾ ಚಂಪಕ ಅಂತ ಕರೀತೀವಿ. Placentation ಅಂದ್ರೆ the mode of arrangement of ovules on the ovary wall. Placentation ಅಂದ್ರೆ the mode of arrangement of ovules on the ovary wall are commonly called as placentation ಅಂತ ಕರೀತೀವಿ. Next ಅದರೊಳಗೆ marginal placentation is the best example ಅಂದ್ರೆ pea ಮತ್ತೆ beans ಅಂತ ಹೇಳ್ತೀವಿ. Axial placentation China rose ಮತ್ತೆ tomato. Parietal placentation mustard ಮತ್ತೆ mustard ಮತ್ತೆ armimon ಅಂತ ಹೇಳ್ತೀವಿ. Pre-central placentation diatrus ಅಂತ ಹೇಳ್ತೀವಿ. Basal placentation ಅಂದ್ರೆ sunflower ಮತ್ತೆ marigold ಅಂತ ಹೇಳ್ತೀವಿ. Next fruit is a characteristic ಹೇಳ್ತೀವಿ. It is a ಏನು ಹೇಳ್ತೀವಿ fruit can develop fruit that develop from the ovary. ಯಾವ ovary ಇಂದ ಡೆವಲಪ್ಮೆಂಟ್ ಆಗುತ್ತದಕ್ಕೆ true fruits ಅಂತ ಹೇಳ್ತೀವಿ. A fruit do not develop from the ovary or commonly called as false fruits ಅಂತ ಹೇಳ್ತೀವಿ. Fruits without seeds commonly called as parthenocarpic fruit ಅಂತ ನಾವಿಲ್ಲಿ ಕರೀತೀವಿ. ಮತ್ತೆ ಫ್ರೂಟ್ ಒಳಗೆ ಒಂದು ಲೇಯರ್ ಇದೆ, ಮೇನ್ಲಿ ಒಂದು ಟಾಪ್ ಲೇಯರ್ ಇದೆ ಎಪಿಕಾರ್ಪ್. ಆ ಎಪಿಕಾರ್ಪ್ ಕ್ಯಾನ್ ಡೆವಲಪ್ ಇಂಟು ದಟ್ ಈಸ್ ಎ ಮೆನಿ ಲೇಯರ್. ಎಪಿಕಾರ್ಪ್ ಏನಾಗುತ್ತೆ ಮೀಸೋಕಾರ್ಪ್, ಎಂಡೋಕಾರ್ಪ್ ಮತ್ತೆ ಪೆರಿಕಾರ್ಪ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು ಎರಡು ತರ ಹೇಳ್ತೀವಿ ಸೀಡ್ಸ್, ಒಂದು ಮಾನೋಕಾಟಿಲಿಡನ್ ಒಂದು ಡೈಕಾಟಿಲಿಡನ್ ಸೀಡ್ಸ್ ಹೇಳ್ತೀವಿ. ಒಂದು ಸೀಡ್ಸ್ ನಾವು ಲೇಯರ್ ಅಂತ ಅಂದ್ರೆ ಹೊರಗಡೆ ಲೇಯರ್ಗೆ ಟೆಸ್ಟಾ ಅಂತ ಹೇಳ್ತೀವಿ, ಒಳಗಡೆ ಲೇಯರ್ಗೆ ಟೆಗ್ಮಾ ಅಂತ ಹೇಳ್ತೀವಿ. ಅದ್ರಲ್ಲಿ ಜಟ್ಟೆ ಅದರೊಳಗೆ ಇರುತ್ತೆ, ಮೈಕ್ರೋಬಯಲ್ ರೀಜನ್ ಇರುತ್ತೆ, ಸಿಲೆಂಟರ್ ಇರ್ತದೆ, ಮತ್ತೆ ಅದೇ ತರ ಎಂಬ್ರಿಯೋ ಇರುತ್ತೆ, ಇವೆಲ್ಲವೂ ಸಿಗುತ್ತೆ. ಸ್ಟ್ರಕ್ಚರ್ ಆಫ್ ಮೊನೋಕಾಟಿಲಿಡ್ ಮತ್ತೆ ಡೈಕಾಟಿಲಿಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿ ಗೋ ಫಾರ್ ವೆರಿ ಇಂಪಾರ್ಟೆಂಟ್ ಸೆಮಿ ಟೆಕ್ನಿಕಲ್ ಡಿಸ್ಕ್ರಿಪ್ಷನ್ ಆಫ್ ದಿ ಟಿಪಿಕಲ್ ಫ್ಲವರ್. ಇದು ಇದ್ರ ಮೇಲೆ ಒಂದು ಕ್ವಶನ್ ಇರ್ತದೆ, ಕರೆಕ್ಟ್ ಆಗಿ ಫ್ಯಾಮಿಲಿ ವೈಸ್ ನೋಡ್ಕೋಬೇಕು. ಟೆಕ್ನಿಕಲ್ ಟರ್ಮ್ಸ್ ಈಗ ಯಾವುದೇ ಒಂದು ನಾವು ಈ ತರ ಇದ್ರ ಮೇಲೆ ಯಾವುದೇ ಒಂದು ಫ್ಲೋರಲ್ ಫಾರ್ಮುಲಾ ಬರೆದು, ಯಾವುದೇ ಒಂದು ಫ್ಲೋರಲ್ ಡಯಾಗ್ರಾಮ್ ಬರೆದು ಒಂದು ಡಾಟ್ ಇಟ್ಟರೆ ದಟ್ ಕ್ಯಾನ್ ಡಾಟ್ ರೆಪ್ರೆಸೆಂಟ್ ದಿ ಮದರ್ ಆಕ್ಸಿಸ್. ಯಾವುದೇ ಒಂದು ಫ್ಲೋರಲ್ ಡಯಾಗ್ರಾಮ್ ಮೇಲೆ ಡಾಟ್ ಇದೆ ಅಂದ್ರೆ ಈ ದಟ್ ಡಾಟ್ ಶೋಸ್ ದಿ ಮದರ್ ಆಕ್ಸಿಸ್ ಅಂತ ಕರಿತೀವಿ. ಅದೇ ತರ ಕೆ ರೆಪ್ರೆಸೆಂಟ್ ದಿ, ಎಲ್ಲೇ ಕೆ ಅಂತಂದ್ರೆ ದಟ್ ಕ್ಯಾನ್ ರೆಪ್ರೆಸೆಂಟ್ ದಿ ಕ್ಯಾಲಿಕ್ಸ್, ಕ್ಯಾಲಿಕ್ಸ್ ಅಂತ ಹೇಳ್ತೀವಿ. ಸಿ ಕ್ಯಾನ್ ರೆಪ್ರೆಸೆಂಟ್ ದಿ ಕರೋಲಾ. ಯಾವುದೇ ಒಂದು ಪ್ಲಾಂಟ್ ಅನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಕೇಲಿಕ್ಸ್ ಮತ್ತೆ ಕರೋಲಾ ಅಂತ ಹೇಳ್ತೀವಿ. ಸೆಪಲ್ಸ್ ನಾವು ಕೇಲಿಕ್ಸ್ ಅಂತ ಹೇಳ್ತೀವಿ, ಪೆಟಲ್ಸ್ ನಾವು ಕರೋಲಾ ಅಂತ ಕರಿತೀವಿ. ನೆನಪಿಟ್ಕೊಂಡ್ರಿ, ಕೆ ಕ್ಯಾನ್ ರೆಪ್ರೆಸೆಂಟ್ ದಿ ಸೆಪಲ್ಸ್, ಸಿ ಕ್ಯಾನ್ ರೆಪ್ರೆಸೆಂಟ್ ದಿ ಕರೋಲಾ ಪೆಟಲ್ಸ್. ಕೇಲಿಕ್ಸ್ ಅಂದ್ರೆ ಸೆಪಲ್ಸ್, ಕರೋಲಾ ಅಂದ್ರೆ ಪೆಟಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪಾ ಹೇಳ್ತೀವಿ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ನೆಕ್ಸ್ಟ್ ಪಿ ಕ್ಯಾನ್ ಬಿ ರೆಪ್ರೆಸೆಂಟ್ ಪೆರಿಯಾನ್ ಅಂತ ಹೇಳ್ತೀವಿ. ಪಿ ಅಂತ ನಾವು ಹೇಳ್ತಿದ್ರೆ ಪೆರಿಯಾನ್ ಅನ್ಡಿಫರೆನ್ಶಿಯೇಟ್ ಆಫ್ ದಿ ಕೇಲಿಕ್ಸ್ ಅಂಡ್ ಕರೋಲಾ. ಕೇಲಿಕ್ಸ್ ಕರೋಲಾ ನಾವು ಡಿಫರೆನ್ಶಿಯೇಟ್ ಮಾಡಕ್ಕಾಗದಕ್ಕೆ ಅಂತ ಹೇಳ್ತೀವಿ ಪೆರಿಯಾನ್ ಅಂತ ಹೇಳ್ತೀವಿ. ಇಸ್ ಅನ್ ಅನ್ಡಿಫರೆನ್ಶಿಯೇಟ್ ಆಫ್ ದಿ ಕೇಲಿಕ್ಸ್ ಅಂಡ್ ಕರೋಲಾ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಪೆರಿಯಾನ್ ಅಂತ ಕರೀತೀವಿ. ಎ ಕ್ಯಾನ್ ರೆಪ್ರೆಸೆಂಟ್ ದಿ ಆಂಡ್ರಿಶಿಯಂ, ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಆಂಡ್ರಿಶಿಯಂ ರೆಪ್ರೆಸೆಂಟ್ ಮಾಡುತ್ತೆ. ಜಿ ಎನ್ ರೆಪ್ರೆಸೆಂಟ್ ಮಾಡುತ್ತೆ, ಗೈನೀಶಿಯಂ ರೆಪ್ರೆಸೆಂಟ್ ಮಾಡುತ್ತೆ. ಜಿ ಎನ್ ರೆಪ್ರೆಸೆಂಟ್ ಮಾಡುತ್ತೆ, ಗೈನೀಶಿಯಂ ಮಾಡುತ್ತೆ.
ಪೊಸಿಷನ್ ಕೆಳಗಿದ್ರೆ ಇದರ ಎರ ಮಾರ್ಕ್ ಸುಪೀರಿಯರ್ ಓವರಿ. That symbol represent the superior ovary, that can represent the inferior ovary. ಮಧ್ಯ ಇದ್ರೆ ಪೆರಿಗೇನಸ್ ಓವರಿ ಅಂತ ಕರಿತೀವಿ. ನೆಕ್ಸ್ಟ್ ಯಾವುದೇ ಒಂದು ಈ ತರ ಸಿಂಬಲ್ ಇದ್ರೆ ಇದಕ್ಕೆ ರೆಪ್ರೆಸೆಂಟ್ ದಿ ಮೇಲ್. arrow mark symbol that indicate the male, plus mark indicate the female. arrow mark ಏನು ಮಾಡುತ್ತೆ ಮೇಲ್ ರೆಪ್ರೆಸೆಂಟ್ ಮಾಡುತ್ತೆ, ಪ್ಲಸ್ ಮಾರ್ಕ್ ಏನು ಮಾಡುತ್ತೆ ಫಿಮೇಲ್ ಇಂಡಿಕೇಟ್ ಮಾಡುತ್ತೆ. ಎರಡೂ ಇದ್ರೆ ಈ ತರ arrow mark ಇದು ಕೆಳಗಡೆ ಪ್ಲಸ್ ಮಾರ್ಕ್ ಇದ್ರೆ ಫ್ಲವರ್ ಮೇ ಬಿ ಬೈಸೆಕ್ಷುವಲ್, ಫ್ಲವರ್ ಮೇ ಬಿ ಬೈಸೆಕ್ಷುವಲ್ ಅಂತ ಹೇಳ್ತೀವಿ. ಅದೇ ತರ ಈ ತರ ಪ್ಲಸ್ ಅಲ್ಲಿ ಈ ಸಿಂಬಲ್ ಇರೋದಕ್ಕೆ ಫ್ಲವರ್ ಮಸ್ಟ್ ಬಿ ಆಕ್ಟಿನೋಮಾರ್ಫಿಕ್ ಅಂತ ಹೇಳ್ತೀವಿ. ಆಕ್ಟಿನೋಮಾರ್ಫಿಕ್. ಅದೇ ತರ ಪರ್ಸೆಂಟೇಜ್ ಮಾರ್ಕ್ ಇದ್ರೆ ಪರ್ಸೆಂಟೇಜ್ ಇದ್ರೆ ಝೈಗೋಮಾರ್ಫಿಕ್ ಅಂತ ಹೇಳ್ತೀವಿ. ಪ್ಲಸ್ ಮಾರ್ಕ್ ಇದ್ರೆ ಆಕ್ಟಿನೋಮಾರ್ಫಿಕ್ ಅಂದ್ರೆ ಫ್ಲವರ್ ಕ್ಯಾನ್ ಕಟ್ ಇಂಟು ಎನಿ ಈಕ್ವಲ್ ಪಾರ್ಟ್ಸ್ ಅಂತ ಹೇಳ್ತೀವಿ. ಝೈಗೋಮಾರ್ಫಿಕ್ ಅಂದ್ರೆ ಇಟ್ ಕ್ಯಾನ್ ರೆಪ್ರೆಸೆಂಟ್ ಓನ್ಲಿ ಒನ್ ಪಾರ್ಟ್ ಅಂತ ಹೇಳ್ತೀವಿ, ಆ ಒನ್ ಆಂಗಲ್ ಅಂತ ಹೇಳ್ತೀವಿ. ಇಷ್ಟು ಏನ್ ಹೇಳ್ತೀವಿ ಇದು ಹೇಳ್ತೀವಿ. ಮತ್ತೆ ಬಿ ಅಂದ್ರೆ ಇದ್ರೆ ಬ್ರಾಕ್ಟೇಟ್ ಅಂತ ಹೇಳ್ತೀವಿ, ಬ್ರಾಕ್ಟೇಟ್ ಅಂತ ಹೇಳ್ತೀವಿ. ಈ ಬಿ ಆದ್ರೆ ಈ ಬ್ರಾಕ್ಟೇಟ್ ಅಂತ ಹೇಳ್ತೀವಿ, ಈ ಬ್ರಾಕೆಟ್ ಅಂತ ಹೇಳ್ತೀವಿ. ಅದೇ ತರ ಇನ್ನೊಂದು ಏನ್ ಹೇಳ್ತೀವಪ್ಪ, ಈ ತರ ಇದೆ ಫ್ಯೂಸರ್ ಅಂತ ಹೇಳ್ತೀವಿ. ಇದಿದ್ರೆ ಎಪಿಪೆಟಲಸ್ ಅಂತ ಕರೀತೀವಿ. ಯಾವುದೇ ಒಂದು ಇದನ್ನ ಟೆಕ್ನಿಕಲ್ ಟರ್ಮ್ಸ್ ಒಳಗೆ ಫ್ಲವರ್ ಡಿಸ್ಕ್ರಿಪ್ಷನ್ ಮಾಡಬೇಕಂದ್ರೆ ಡಾಟ್ ಇದ್ರೆ ಫ್ಲೋರಲ್ ಡಯಾಗ್ರಾಮ್ ಅಲ್ಲಿ ಡಾಟ್ ಇದ್ರೆ ಇಟ್ ಕ್ಯಾನ್ ರೆಪ್ರೆಸೆಂಟ್ ದಿ ಮದರ್ ಆಕ್ಸಿಸ್ ಅಂತ ಹೇಳ್ತೀವಿ. ಸಿ ಕ್ಯಾನ್ ರೆಪ್ರೆಸೆಂಟ್ ದಿ ಕರೋಲಾ, ಕರೋಲಾ ಇಸ್ ನಥಿಂಗ್ ಬಟ್ ದಿ ಪೆಟಲ್ಸ್. ಅದೇ ತರ ಪಿ ಕ್ಯಾನ್ ರೆಪ್ರೆಸೆಂಟ್ ದಿ ಕೇಲಿಕ್ಸ್, ಸಿ ಕೆ ರೆಪ್ರೆಸೆಂಟ್ ದಿ ಕೇಲಿಕ್ಸ್ ದಟ್ ಇಸ್ ಇನ್ ಸೆಪಲ್ಸ್, ಸಿ ರೆಪ್ರೆಸೆಂಟ್ ದಿ ಕರೋಲಾ ದಟ್ ಇಸ್ ಇನ್ ಪೆಟಲ್ಸ್, ಪಿ ರೆಪ್ರೆಸೆಂಟ್ ದಿ ಪೆರಿಯಾಂತ್ ಅಂತ ಹೇಳ್ತೀವಿ. ಈ ಪೆರಿಯಾಂತ್ ಟರ್ಮಿಂಗ್ ಅಂತ ಕರೀತೀವಿ ಟೆಪಲ್ಸ್ ಅಂತ ಕರೀತೀವಿ. ಅನ್ಡಿಫರೆನ್ಶಿಯೇಟ್ ಆಫ್ ದಿ ಕೇಲಿಕ್ಸ್ ಅಂಡ್ ಕರೋಲಾ, ಅನ್ಡಿಫರೆನ್ಶಿಯೇಟ್ ಆಫ್ ದಿ ಕೇಲಿಕ್ಸ್ ಅಂಡ್ ಕರೋಲಾ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಟೆಪಲ್ಸ್ ಅಂತ ಕರೀತೀವಿ. ಅದೇ ತರ ಎ ಕ್ಯಾನ್ ರೆಪ್ರೆಸೆಂಟ್ ದಿ ಆಂಡ್ರೀಶಿಯಂ, ಜಿ ಕ್ಯಾನ್ ರೆಪ್ರೆಸೆಂಟ್ ದಿ ಗೈನೀಶಿಯಂ. ಜಿ ಕೆಳಗಡೆ ಲೈನ್ಸ್ ಇದ್ರೆ ಸುಪೀರಿಯರ್ ಓವರಿ, ಮೇಲಿದ್ರೆ ಇನ್ಫೀರಿಯರ್ ಓವರಿ, ಮಧ್ಯ ಇದ್ರೆ ಪೆರಿಗೇನಸ್ ಓವರಿ. ಯಾರೋ ಮಾರ್ಕ್ ಇಂಡಿಕೇಟ್ ಇದೆ ಇಟ್ ಕ್ಯಾನ್ ರೆಪ್ರೆಸೆಂಟ್ ದಿ ಮೇಲ್, ಪ್ಲಸ್ ಮಾರ್ಕ್ ಇಂಡಿಕೇಟ್ ಇದೆ ಇಟ್ ಕ್ಯಾನ್ ರೆಪ್ರೆಸೆಂಟ್ ದಿ ಫಿಮೇಲ್. ಬೋತ್ ಯಾರೋ ಮಾರ್ಕ್ ಮತ್ತು ಪ್ಲಸ್ ಮಾರ್ಕ್ ಇಂಡಿಕೇಟ್ ಇದೆ ಬೈಸೆಕ್ಷುವಲ್ ಫ್ಲವರ್. ಅದೇ ತರ ಈ ಫ್ಲವರ್ ಮಸ್ಟ್ ಬಿ ಆಕ್ಟಿನೋಮಾರ್ಫಿಕ್ ಅಂತ ಇದ್ರೆ ಪ್ಲಸ್ ಸಿಂಬಲ್ ಹೇಳ್ತೀವಿ. ಈ ಫ್ಲವರ್ ಮಸ್ಟ್ ಬಿ ಝೈಗೋಮಾರ್ಫಿಕ್ ಇದ್ರೆ ಪರ್ಸೆಂಟೇಜ್ ಸಿಂಬಲ್ ಹೇಳ್ತೀವಿ. ಬಿ ಆರ್ ಅಂತ ಇದ್ರೆ ಬ್ರಾಕ್ಟಿಯೇಟ್ ಅಂತ ಹೇಳ್ತೀವಿ. ಇ ಬಿ ಆರ್ ಇದ್ರೆ ಈ ಬ್ರಾಕ್ಟಿಯೇಟ್ ಅಂತ ಕರಿತೀವಿ. ಯಾವ ಬ್ರಾಕೆಟ್ ಬಂದ್ರೆ ಐದರ್ ಬಿ ಆಂಥರ್ ಫ್ಯೂಸ್ ಆರ್ ಫ್ರೀ ಅಂತ ಹೇಳ್ತೀವಿ. ಫ್ಯೂಸ್ ಇದ್ರೆ ಬ್ರಾಕೆಟ್ ಹಾಕ್ತಿವಿ, ಫ್ರೀ ಆಗಿದ್ರೆ ಖಾಲಿ ಬಿಡ್ತೀವಿ. ದಟ್ ಇಸ್ ಆನ್ಸಿಂಜಿನೇಷಿಯಸ್ ಆಂಥರ್ ಅಂತ ಹೇಳ್ತೀವಲ್ಲ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಸಿ ಕೊರೋಲಾ ಮೇಲೆ ಆನಿಮೇಷನ್ ಏನಾದ್ರು ಮಾರ್ಕ್ ತೋರಿಸಿದ್ರೆ ಅದಕ್ಕೆ ಎಪಿಪೆಟಲಸ್ ಕಂಡೀಷನ್ ಅಂತ ಹೇಳ್ತೀವಿ. ಈ ಎಪಿಪೆಟಲಸ್ ಕಂಡೀಷನ್ಸ್ ನಾವು ಮೆಜಾರಿಟಿಯಲ್ಲಿ ನೋಡ್ತಿದ್ರೆ ಮೆಜಾರಿಟಿ ಸೊಲನೇಸಿ ಫ್ಯಾಮಿಲಿ ಒಳಗೆ ನಾವು ಬ್ರಿಂಜಾಲ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ ಈ ಸೊಲನೇಸಿ ಫ್ಯಾಮಿಲಿ ಒಳಗೆ ಮೋಸ್ಟ್ ಆಫ್ ದಟ್ ಆರ್ ಎಪಿಪೆಟಲಸ್ ಕಂಡೀಷನ್ ಅಂತ ಹೇಳ್ತೀವಿ. ಇಷ್ಟು ಸಮೇತ ದಟ್ ಇಸ್ ದ ಮೇನ್ ಡಿಸ್ಕ್ರಿಪ್ಷನ್ ಆಫ್ ಫ್ಲವರ್ ಆಫ್ ದಿ ಮಾರ್ಫಾಲಜಿ ಆಫ್ ದಿ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. Next class we important discuss upon the multiple choice questions of the morphology of the flowering plant. Thank you and all.